ಹೆಲೋ ಎವ್ರಿವನ್. ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇರುವಂತಹ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭರತ್ ಗೌಡ. ಈ ಒಂದು ಇಂಗ್ಲಿಷ್ ಕ್ಲಾಸ್ನ ರೀಡಿಂಗ್ ಕಾಂಪ್ರಹೆನ್ಷನ್ ಮತ್ತು ಕ್ಲೋಸ್ ಟೆಸ್ಟ್ ಮತ್ತು ಪ್ಯಾರಾಗ್ರಾಫ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಪ್ಯಾರಾಗ್ರಾಫ್ಸ್ ಇರುತ್ತೆ. ರೀಡಿಂಗ್ ಕಾಂಪ್ರಹೆನ್ಷನ್. ರೀಡಿಂಗ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಓದೋದು. ರೀಡಿಂಗ್ ಅಂದರೆ ಬರೀ ಓದೋದು. ಕಾಂಪ್ರಹೆನ್ಷನ್ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಕಾಂಪ್ರಹೆನ್ಷನ್ ಅರ್ಥ ಏನು? ಅರ್ಥ ಮಾಡ್ಕೊಳ್ಳುವಂಥದ್ದು. ರೀಡಿಂಗ್ ಕಾಂಪ್ರಹೆನ್ಷನ್ ಅಂದರೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಳ್ಳುವಂಥದ್ದನ್ನ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅದೇನಾಗುತ್ತೆ? ವರ್ಬಲ್ ಕಾಂಪ್ರಹೆನ್ಷನ್ ಆಗುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ನೀವು ಅದನ್ನು ಅರ್ಥ ಮಾಡ್ಕೋತಾ ಇರ್ತೀರಾ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಕಾಂಪ್ರಹೆನ್ಷನ್. ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಆ ಪ್ಯಾಸೇಜ್ನ ಕರೆಕ್ಟಾಗಿ ಓದಿ ಆ ಪ್ಯಾಸೇಜ್ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಯಾಕೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅಥವಾ ಈ ಥರ ವಿಧವಾದ ಕ್ವೆಶನ್ಸ್ ಬರ್ಬೋದು, ಕೇಳ್ತಾರೆ. ಓಕೆ, ಆ್ಯಂಡ್ ಪ್ರತಿಯೊಂದು ಎಕ್ಸಾಮಲ್ಲಿ ಪ್ಯಾಸೇಜಿಂದ ಕ್ವೆಶನ್ಸ್ ಬಂದೇ ಬರುತ್ತೆ. ನಾವು ಪ್ಯಾಸೇಜಸ್ನ ಓದಿ ಆನ್ಸರ್ ಮಾಡ್ಬೋದಲ್ವಾ, ಈಸಿ ಅಲ್ವಾ ಅಂತ ಅನ್ಕೊಂತೀವಿ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ಪ್ಯಾಸೇಜ್ ಏನಾದರೂ ಎಥಿಕಲ್ ಇದ್ದರೆ ಅಥವಾ ಫಿಲಾಸಫಿಕಲ್ ಇದ್ದರೆ ನಾವು ಪೂರ್ತಿಯಾಗಿ ಪ್ಯಾಸೇಜ್ನ ಅರ್ಥ ಮಾಡ್ಕೊಳ್ದಿರಾ ಇಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಟೈಮ್ಸ್, ಮೆಜಾರಿಟಿ ಆಫ್ ದಿ ಟೈಮ್ಸ್ ಎಷ್ಟೊಂದು ಕ್ವೆಶನ್ಸಲ್ಲಿ ಯಾವ ಥರ ಆನ್ಸರ್ ಇರುತ್ತೆ, ಇಲ್ಲಿ ಕ್ವೆಶನ್ ಕೇಳಿರ್ತಾರೆ, ಡೈರೆಕ್ಟಾಗಿ ಆನ್ಸರ್ ಇಲ್ಲೇ ಪ್ಯಾಸೇಜಲ್ಲಿ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಕ್ವೆಶನ್ ಅರ್ಥ ಮಾಡಿಕೊಂಡು ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಕ್ವೆಶನ್ ಅಂತ ಹೇಳಿ ಆನ್ಸರ್ನ ಈ ಒಂದು ಪ್ಯಾಸೇಜ್ನಲ್ಲಿ ಹುಡುಕ್ಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ಎರಡು ಅಪ್ರೋಚ್ನ ನಾವು ಫಾಲೋ ಮಾಡ್ಬೋದು. ದೇರ್ ಆರ್ ಟೂ ಅಪ್ರೋಚಸ್ ಟು ಸಾಲ್ವ್ ದಿ ಪ್ಯಾಸೇಜಸ್. ಮೊದಲನೇ ಅಪ್ರೋಚ್ ಏನಪ್ಪ ಅಂತಂದ್ರೆ, ಸೊ ಫಸ್ಟ್ ಅಪ್ರೋಚ್ ಕ್ವೆಶನ್ನ ಫಸ್ಟ್ ಓದೋದು. ಸೊ ಏನು ಮಾಡ್ತೀನಿ, ಫಸ್ಟ್ ಕ್ವೆಶನ್ನ ಓದ್ತೀನಿ, ಆಮೇಲೆ ಪ್ಯಾಸೇಜ್ನ ಓದ್ತೀನಿ. ಇದು ನನ್ನ ಫಸ್ಟ್ ಅಪ್ರೋಚ್ ಆಗಿರುತ್ತೆ. ಎರಡನೇ ಅಪ್ರೋಚಲ್ಲಿ, ಸೆಕೆಂಡ್ ಅಪ್ರೋಚಲ್ಲಿ ಮೊದಲನೇದಾಗಿ ಪ್ಯಾಸೇಜ್ನ ಓದ್ತೀನಿ. ಫಸ್ಟು ಪ್ಯಾಸೇಜ್ನ ಓದ್ತೀನಿ. ಪ್ಯಾಸೇಜ್ನ ಓದಿದಾದ್ಮೇಲೆ, ಈ ಪ್ಯಾಸೇಜ್ನ ಓದಿದ ನಂತರ ಕ್ವೆಶನ್ನ ಓದಿ ಕ್ವೆಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುವಂಥದ್ದು. ಇದು ನನ್ನ ಎರಡನೇ ಅಪ್ರೋಚ್. ಸೊ ಎರಡು ಅಪ್ರೋಚಲ್ಲೂ ನಾವು ಸಾಲ್ವ್ ಮಾಡೋಣ. ಮೊದಲನೇದಾಗಿ ಸೆಕೆಂಡ್ ಅಪ್ರೋಚಿಂದ ಸ್ಟಾರ್ಟ್ ಮಾಡೋಣ. ಪ್ಯಾರಾಗ್ರಾಫ್ನ ಫಸ್ಟ್ ಓದೋಣ, ಪ್ಯಾಸೇಜ್ನ ಫಸ್ಟ್ ಓದೋಣ, ಆಮೇಲೆ ಕ್ವೆಶನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಅರ್ಥ ಮಾಡಿಕೊಂಡು ಓದಬೇಕು ಪ್ಯಾಸೇಜ್ನ. ಪ್ರತಿಯೊಂದು ಲೈನ್ ಆದಮೇಲೂ ಫುಲ್ ಸ್ಟಾಪ್ ಇಟ್ಟು ಏನು ಹೇಳ್ತಾ ಇದ್ದಾರೆ ಇದನ್ನು ಏನಾದರೂ ನಾವು ಅರ್ಥ ಮಾಡ್ಕೊಂತು ಅಂದರೆ ಕ್ವೆಶನ್ನ ಆನ್ಸರ್ ಮಾಡೋದು ತುಂಬ ಕಷ್ಟ ಏನಾಗಲ್ಲ. ಓಕೆ, ಸೊ ಮೊದಲನೇದಾಗಿ ನೋಡಿ, ಪ್ಲಾಸ್ಟಿಕ್ ಪೊಲ್ಯೂಷನ್ ಹ್ಯಾಸ್ ಬಿಕಮ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಸಿಂಗ್ ಎನ್ವೈರ್ಮೆಂಟಲ್ ಇಶ್ಯೂಸ್. ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು ಮೋಸ್ಟ್ ಪ್ರೆಸ್ಸಿಂಗ್ ಅಂದರೆ ಅರ್ಜೆಂಟ್ ಇಶ್ಯೂ ಆಗ್ತಾ ಇದೆ ಇವಾಗ. ಎನ್ವೈರ್ಮೆಂಟಲ್ ಇಶ್ಯೂ ಹ್ಯಾಸ್ ಬಿಕಮ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಸಿಂಗ್ ಎನ್ವೈರ್ಮೆಂಟಲ್ ಇಶ್ಯೂ. ಈ ಪರಿಸರದ ಪ್ರಾಬ್ಲಮ್ಸ್ಗಳಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು ಮೋರ್ ಅರ್ಜೆಂಟ್ ಆಗಿ ಹೊರಹೊಮ್ತಾ ಇದೆ ಅಂತ ಅರ್ಥ. ಓಕೆ, ಆಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಆಫ್ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಓವರ್ವೆಲ್ಮ್ಸ್ ದ ವರ್ಲ್ಡ್ಸ್ ಎಬಿಲಿಟಿ ಟು ಡೀಲ್ ವಿತ್ ದೆಮ್. ಅಂದರೆ ಏನು ಅರ್ಥ ಇದ್ರದ್ದು, ಏನು ಅರ್ಥ ಅಂತಂದರೆ, ಆಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಪ್ರೊಡಕ್ಷನ್, ಪ್ಲಾಸ್ಟಿಕ್ನ ಎಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ವರ್ಲ್ಡಲ್ಲಿ, ಇಡೀ ಭೂಮಿಯಲ್ಲಿ ಆ ಪ್ಲಾಸ್ಟಿಕ್ನ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿಗಿಂತ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಓವರ್ವೆಲ್ಮ್ಸ್ ಅಂದರೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ಐ ಆಮ್ ಓವರ್ವೆಲ್ಮ್ಡ್ ವಿತ್ ದಿ ಎಮೋಷನ್ಸ್ ಅಂದರೆ ನನ್ನ ಭಾವನೆಗಳು ಉಕ್ಕಿ ಬರ್ತಾ ಇದೆ ಅಂತ. ಸೊ ಜಾಸ್ತಿ ಆಗ್ತಾ ಇರೋದು ಓವರ್ವೆಲ್ಮಿಂಗ್ ಅಂದರೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ನೋಡಿ, ಈಗ ಪ್ಯಾಸೇಜಲ್ಲಿ ಓವರ್ವೆಲ್ಮ್ಸ್ ಅಂತ ಒಂದು ಪದ ಬಂತು. ನಾನು ಓವರ್ವೆಲ್ಮ್ಸ್ಗೆ ಅರ್ಥ ಹೇಳಿದೆ. ಇದು ನಿಮ್ಮ ವೊಕ್ಯಾಬುಲರಿನ ಇಂಪ್ರೂವ್ ಮಾಡುತ್ತೆ. ಓಕೆ, ಸೊ ಪ್ರತಿಯೊಂದರಲ್ಲೂ ನಾವು ವೊಕ್ಯಾಬುಲರಿ ಬಗ್ಗೆ ಗಮನ ಕೊಡಬೇಕಾಗತ್ತೆ ಇಂಗ್ಲಿಷ್ ಗ್ರಾಮರ್ನ ಪರ್ಸ್ಪೆಕ್ಟಿವಲ್ಲಿ. ಓಕೆ, ಸೊ ಒಂದು ಸೆಂಟೆನ್ಸ್ನ ಓದ್ತೀರಾ, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋತೀರಾ. ಅಕಸ್ಮಾತ್ ಏನಾದರೂ ವೊಕ್ಯಾಬುಲರಿ ವರ್ಡ್ಸ್ ಇದ್ದರೆ ಆ ವರ್ಡ್ಸ್ನ ಕೂಡ ಆ ವೊಕ್ಯಾಬುಲರಿ ಟೇಬಲ್ಗೆ ಆ್ಯಡ್ ಮಾಡ್ಕೋತೀರಾ. ಓಕೆನಾ? ಎಸ್. ಪ್ಲಾಸ್ಟಿಕ್ ಈಸ್ ಅ ಮಿರಾಕಲ್ ಮೆಟೀರಿಯಲ್. ಒಂದು
ಮಿರಾಕಲ್ ರೀತಿಯಾದಂತಹ ಒಂದು ವಸ್ತು ಪ್ಲಾಸ್ಟಿಕ್. ಯಾಕೆ ಮಿರಾಕಲ್ ಅಂತ ಹೇಳ್ತಾ ಇದ್ದೀವಿ? ಬಿಕಾಸ್ ಇಟ್ ಈಸ್ ಡ್ಯೂರಬಲ್, ಅಂದರೆ ಜಾಸ್ತಿ ದಿನ ಬರುತ್ತೆ. ಇಟ್ ಈಸ್ ಫ್ಲೆಕ್ಸಿಬಲ್, ಯಾವ ರೀತಿ ಬೇಕಾದರೂ ಮಡ್ಚ್ಬೋದು, ಅದನ್ನು ಯಾವ ರೀತಿ ಆದರೂ ಬಗ್ಸ್ಬೋದು. ಓಕೆ, ಯಾವುದೇ ಶೇಪಲ್ಲಾದರೂ ಅದನ್ನು ಮಾಡ್ಬೋದು. ಇಟ್ ಈಸ್ ಫ್ಲೆಕ್ಸಿಬಲ್ ಆ್ಯಂಡ್ ಚೀಪ್ ಕೂಡ. ಚೀಪ್ ಅಂದರೆ ಕಡಿಮೆ ಬೆಲೆ. ಸೊ ಇದು ಫ್ಲೆಕ್ಸಿಬಲ್ ಕೂಡ, ಚೀಪ್ ಕೂಡ ಹೌದು, ಆ್ಯಂಡ್ ದೆನ್ it is durable also. However, these same qualities make it an environmental nightmare. ಇದೇ ಕ್ವಾಲಿಟೀಸು ಏನು ಮಾಡ್ತಾ ಇದೆ, ಎನ್ವೈರ್ನ್ಮೆಂಟ್ಗೆ ಒಂದು ಕೆಟ್ಟ ಕನಸಾಗಿ ಹೊರ ಹೊಮ್ತಾ ಇದೆ ಪ್ಲಾಸ್ಟಿಕ್. ಯಾಕೆ? ಬಿಕಾಸ್ ಇಟ್ ಈಸ್ ಡ್ಯೂರಬಲ್. ವೈ ಈಸ್ ಇಟ್ ಬಿಕಮಿಂಗ್ ಅ ನೈಟ್ಮೇರ್? ಬಿಕಾಸ್ ಇಟ್ ಈಸ್ ಡ್ಯೂರಬಲ್, ಅಂದರೆ ಬಹಳಷ್ಟು ದಿನಗಳ ಕಾಲ ಉಳಿಯುವಂಥದ್ದು. ಸಾವಿರಾರು ವರ್ಷಗಳ ಕಾಲ ಇರುತ್ತೆ ಪ್ಲಾಸ್ಟಿಕ್. ಏನೂ ಆಗಲ್ಲ ಪ್ಲಾಸ್ಟಿಕ್ಗೆ, ಡಿಕಂಪೋಸ್ ಆಗಲ್ಲ, ಓಕೆ, ಕೊಳ್ತೋಗಲ್ಲ. ಸೊ ಪ್ಲಾಸ್ಟಿಕ್ ಥರನೇ ಇರುತ್ತೆ ಎಷ್ಟು ಸಾವಿರ ವರ್ಷ ಬಿಟ್ರು. ಇಟ್ ಈಸ್ ಡ್ಯೂರಬಲ್, ಅಂದರೆ ಜಾಸ್ತಿ ದಿನ ಬಾಳಿಕೆ ಬರುವಂಥದ್ದು. ಮತ್ತು ಇದು ಫ್ಲೆಕ್ಸಿಬಲ್ ಕೂಡ ಹೌದು. ಫ್ಲೆಕ್ಸಿಬಲ್ ಅಂತ ಅಂದರೆ ಈಗ ಯಾವುದಾದ್ರೂ ಒಂದು ಸಂಧಿಯಲ್ಲಿ ಹೋಗಿ ಪ್ಲಾಸ್ಟಿಕ್ ಕುತ್ಕೋತು ಅಂತಂದರೆ ಎಷ್ಟೇ ಸಾವಿರ ವರ್ಷ ಆದರೂ ಅದು ಈಚೆ ಬರಲ್ಲ. ಇಟ್ ಈಸ್ ದಟ್ ಫ್ಲೆಕ್ಸಿಬಲ್. ಓಕೆ, ಅಥವಾ ಮರಗಳಿಗೆ ತಗಲಾಕೊಳ್ಳುವಂಥದ್ದು, ಅಥವಾ ಮೀನುಗಳಿಗೆ ಸಿಕ್ಕಾಕೊಳ್ಳುವಂಥದ್ದು, ಇದೆಲ್ಲ ಏನು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಇಟ್ ಈಸ್ ಬಿಕಮಿಂಗ್ ಆ್ಯನ್ ಎನ್ವೈರ್ನ್ಮೆಂಟಲ್ ನೈಟ್ಮೇರ್. ಅದಾದ ನಂತರ ಇಟ್ ಈಸ್ ಚೀಪ್ ಆಲ್ಸೋ. ಈ ಚೀಪ್ ಆಗಿರೋದ್ರಿಂದ, ಕಡಿಮೆ ಬೆಲೆ ಆಗಿರೋದ್ರಿಂದ ಎಲ್ಲರೂ ಅವಶ್ಯಕತೆಗಿಂತ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ದಟ್ ಈಸ್ ವೈ ಇಟ್ ಈಸ್ ಬಿಕಮಿಂಗ್ ಆ್ಯನ್ ಎನ್ವೈರ್ನ್ಮೆಂಟಲ್ ನೈಟ್ಮೇರ್. ಅಂದರೆ ಎನ್ವೈರ್ನ್ಮೆಂಟ್ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಮಾರಣಾಂತಿಕವಾಗಿ ಕಾಣ್ತಾ ಇದೆ ಅಂತ ಅರ್ಥ. ಬಿಕಾಸ್ ಪ್ಲಾಸ್ಟಿಕ್ ಡಸ್ ನಾಟ್ ಬಯೋಡಿಗ್ರೇಡ್. ಯಾಕೆ ಎನ್ವೈರ್ನ್ಮೆಂಟಲ್ ನೈಟ್ಮೇರ್ ಆಗಿ ಹೊರಹೊಮ್ತಾ ಇದೆ ಅಂತ ಅಂದರೆ, ಬಿಕಾಸ್ ಈ ಪದನ ಗಮನಿಸ್ಬೇಕು. ಎಲ್ಲಿ ನಿಮಗೆ ಬಿಕಾಸ್, ಹವೆವರ್, ದೇರ್ ಫೋರ್ ಅಂತ ಬರುತ್ತಲ್ವಾ, ಇಲ್ಲಿಂದ ನೀವು ತುಂಬ ಹುಷಾರಾಗಿ ನಾವು ಓದಬೇಕಾಗತ್ತೆ. ಬಿಕಾಸ್ ಪ್ಲಾಸ್ಟಿಕ್ ಡಸ್ ನಾಟ್ ಬಯೋಡಿಗ್ರೇಡ್ ಅಂದರೆ ಡಿಕಂಪೋಸ್ ಆಗಲ್ಲ, ಪರಿಸರ ಸ್ನೇಹಿ ಆಗಲ್ಲ, ಬಯೋಡಿಗ್ರೇಡ್ ಆಗಲ್ಲ. ಇಟ್ ಸ್ಟೇಸ್ ಇನ್ ದ ಇಕೋಸಿಸ್ಟಮ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ನೂರಾರು ವರ್ಷಗಳ ಕಾಲ ಪರಿಸರದಲ್ಲೇ ಉಳ್ಕೊಬಿಡುತ್ತೆ. ದಿಸ್ ಈಸ್ ವೈ ಇಟ್ ಈಸ್ ಬಿಕಮಿಂಗ್ ಎನ್ವೈರ್ನ್ಮೆಂಟಲ್ ನೈಟ್ಮೇರ್. ಸೊ ಎನ್ವೈರ್ನ್ಮೆಂಟಲ್ ನೈಟ್ಮೇರ್ ಆಗೋದಕ್ಕೆ ಏನು ಕಾರಣ? ಬಿಕಾಸ್ ಇಟ್ ಡಸ್ ನಾಟ್ ಬಯೋಡಿಗ್ರೇಡ್. ಒಂದು, ಇಟ್ ಡಸ್ ನಾಟ್ ಬಯೋಡಿಗ್ರೇಡ್ ಅಂದರೆ ಡಿಕಂಪೋಸ್ ಆಗಲ್ಲ, ಕೊಳ್ತೋಗಲ್ಲ. ಎರಡನೇದು, ಅದು ಒಂದು ಸರಿ ಏನಾದರೂ ಪರಿಸರಕ್ಕೆ ಬಂದರೆ ಸಾವಿರಾರು ವರ್ಷಗಳ, ಇಲ್ಲಿ ನೂರಾರು ವರ್ಷಗಳ ಕಾಲ ಅದು ಪರಿಸರದಲ್ಲೇ ಉಳ್ಕೊಳ್ಳುತ್ತೆ ಅಂತ ಅರ್ಥ. ಆಯ್ತಾ? ಎಸ್, ಮೋಸ್ಟ್ ಆಫ್ ದಿ ಪ್ಲಾಸ್ಟಿಕ್ ದಟ್ ಎಂಡ್ಸ್ ಅಪ್ ಇನ್ ದ ಓಷನ್ ಕಮ್ಸ್ ಫ್ರಮ್ ಲ್ಯಾಂಡ್ ಬೇಸ್ಡ್ ಸೋರ್ಸಸ್. ಸೊ ಎಷ್ಟೊಂದು ಪ್ಲಾಸ್ಟಿಕ್ಕು ಓಷನಲ್ಲಿ ಕಾಣಿಸ್ತೀವಿ, ಓಷನಲ್ಲಿ ಕಾಣಿಸುತ್ತೆ. ಎಷ್ಟೊಂದು ಪ್ಲಾಸ್ಟಿಕ್, ಎಷ್ಟೊಂದು ಮಟ್ಟದ ಪ್ಲಾಸ್ಟಿಕ್ ಪೊಲ್ಯೂಷನ್ ಓಷನ್ನಲ್ಲಿ ನಾವು ಕಾಣ್ತೀವಿ. ಇದು ಎಲ್ಲಿಂದ ಬಂತು ಅಂತ ಅಂದರೆ, ಇದು ಲ್ಯಾಂಡ್ ಬೇಸ್ಡ್ ಆಗಿರುತ್ತೆ. ಭೂಮಿ ಮೇಲೆ ಉಪಯೋಗಿಸ್ತಾ ಇರುವಂತಹ ಪ್ಲಾಸ್ಟಿಕ್ ನಮಗೆ ಓಷನ್ನಲ್ಲಿ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂದರೆ, ಇಟ್ ಈಸ್ ಕ್ಯಾರಿಡ್ ಬೈ ರಿವರ್ಸ್. ಇಟ್ ಈಸ್ ಕ್ಯಾರಿಡ್ ಬೈ ರಿವರ್ಸ್. ಸೊ ರಿವರ್ಸ್ ಏನು ಮಾಡುತ್ತೆ, ರಿವರ್ಸು ಸಮುದ್ರಕ್ಕೆ ಸೇರುವಾಗ ಆ ರಿವರ್ನ ಜೊತೆಗೆ, ನೀರಿನ ಜೊತೆಗೆ ಏನನ್ನ ಕ್ಯಾರಿ ಮಾಡುತ್ತೆ? ಪ್ಲಾಸ್ಟಿಕ್ನ ಕೂಡ ಕ್ಯಾರಿ ಮಾಡುತ್ತೆ. ಸೊ ಪ್ಲಾಸ್ಟಿಕ್ನ ಕ್ಯಾರಿ ಮಾಡ್ಕೊತ ಹೋಗಿ ಏನಾಗುತ್ತೆ, ಓಷನ್ಗೆ ತಲುಪುತ್ತೆ ಪ್ಲಾಸ್ಟಿಕ್ಕು. ಆ್ಯಂಡ್ ನೂರಾರು ವರ್ಷಗಳ ಕಾಲ ಅದು ಅದೇ ಪರಿಸರದಲ್ಲಿ ಉಳ್ಕೊಳ್ಳುತ್ತೆ. ಇದನ್ನ ಪ್ಯಾಸೇಜಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಒನ್ಸ್ ಇನ್ ದ ಓಷನ್ ಇಟ್ ಬ್ರೇಕ್ಸ್ ಡೌನ್ ಇಂಟು ಮೈಕ್ರೋಪ್ಲಾಸ್ಟಿಕ್ಸ್. ಒಂದು ಸರಿ ಓಷನ್ಗೆ ರೀಚ್ ಆಯಿತು ಅಂತ ಅಂದರೆ, ಪ್ಲಾಸ್ಟಿಕ್ ಏನಾದರೂ ಒಂದು ಸರಿ ಓಷನ್ಗೆ ರೀಚ್ ಆಯಿತು ಅಂತ ಅಂದರೆ ಅದು ಪರಿಸರದಲ್ಲೇ ಉಳ್ಕೊಳ್ಳುತ್ತೆ. ಪರಿಸರದಲ್ಲೇ ಉಳ್ಕೊಳ್ಳೋದಲ್ಲದೆ ಇಟ್ ವಿಲ್ ಬ್ರೇಕ್ ಡೌನ್, ಅಂದರೆ ಬ್ರೇಕ್ ಆಗುತ್ತೆ. ಯಾವುದಕ್ಕೆ ತಿರ್ಕೊಳ್ಳುತ್ತೆ ಪ್ಲಾಸ್ಟಿಕ್ಕು? ಮೈಕ್ರೋ ಪ್ಲಾಸ್ಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅಂದರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್. ಸೊ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್ ಆಗೋದನ್ನ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಸಣ್ಣ ಗಾತ್ರದ
ಪ್ಲಾಸ್ಟಿಕ್ ಅಂತ ನಾವು ಕರಿಬೋದು ಮೈಕ್ರೋಪ್ಲಾಸ್ಟಿಕ್ನ. ವಿಚ್ ಆರ್ ದೆನ್ ಇಂಜೆಸ್ಟೆಡ್ ಬೈ ಮರೈನ್ ಲೈಫ್. ಈ ಚಿಕ್ಕ ಚಿಕ್ಕ ಪಾರ್ಟಿಕಲ್ ಏನಿರುತ್ತೆ ಪ್ಲಾಸ್ಟಿಕ್ದು, ಇದನ್ನ ಏನ್ ಮಾಡ್ತವೆ ಮೀನುಗಳು ತಿಂದ್ಬಿಡ್ತವೆ, ಆಹಾರ ಅನ್ಕೊಂಡು ತಿಂದ್ಬಿಡ್ತವೆ. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ, ಇವೆಂಚುಲಿ ಎಂಟರಿಂಗ್ ದ ಫುಡ್ ಚೈನ್. ಈಗ ಆ ಮೀನಿಗೋಯ್ತು, ಆ ಮೀನಿಂದ ಏನಾಗುತ್ತೆ, ಆ ಮೀನನ್ನ ತಿಂದಿದ್ರೆ ಮೀನನ್ನ ಯಾರು ತಿಂತಾರೆ ಅವ್ರಿಗೂ ಕೂಡ ಮೈಕ್ರೋಪ್ಲಾಸ್ಟಿಕ್ನ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಮನುಷ್ಯರ ಬಾಡಿಗೂ ಅಲ್ಟಿಮೇಟ್ಲಿ ಏನಾಗುತ್ತೆ, ಸೊ ಲಾಸ್ಟ್ಗೆ ಕೊನೆಗೆ ಯಾರಿಗೆ ಅಫೆಕ್ಟ್ ಆಗುತ್ತೆ, ಹ್ಯೂಮನ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಅಂದರೆ ಒಂದ್ಸರಿ ಓಷನ್ಗೆ ಹೋಗುತ್ತೆ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ, ಮೈಕ್ರೋಪ್ಲಾಸ್ಟಿಕ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಪರಿವರ್ತನೆಗೊಂಡ ನಂತರ ಮೀನುಗಳೆಲ್ಲ ಈ ಒಂದು ಮೈಕ್ರೋಪ್ಲಾಸ್ಟಿಕ್ನ ತಿಂತವೆ ಆಹಾರ ಅನ್ಕೊಂಡು. ಇವಾಗ ಮೀನಿನ ಬಾಡಿ ಒಳಗಡೆ ಸೇರ್ಕೊಂಡಿರುತ್ತೆ ಮೈಕ್ರೋಪ್ಲಾಸ್ಟಿಕ್ಸ್. ಈ ಮೀನನ್ನ ನಾವು ತಿಂದಾಗ ಆ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮಲ್ಲಿ ಕೂಡ ಎಂಟರ್ ಆಗುತ್ತೆ ಅಂತ ಪ್ಯಾಸೇಜಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಕ್ವೆಶನ್ನ ಓದಿ ಆನ್ಸರ್ ಮಾಡೋಣ. ಇವಾಗ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಪ್ಯಾಸೇಜ್ ಏನು ಹೇಳ್ತಾ ಇದೆ ಅಂತ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸೊ ಪ್ಲಾಸ್ಟಿಕ್ನ ಪರಿಣಾಮಗಳು ಅಂತ ಅನ್ಬೋದು, ಏನೇನು ಪರಿಣಾಮ ಬೀರುತ್ತೆ ಪ್ಲಾಸ್ಟಿಕ್ಸ್ ಅಂತ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿ ಯಾರಿಗೆ ಎಫೆಕ್ಟ್ ಆಗೋದಿದು, ಹ್ಯೂಮನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವೈ ಈಸ್ ಪ್ಲಾಸ್ಟಿಕ್ ಡಿಸ್ಕ್ರೈಬ್ಡ್ ಆಸ್ ಅನ್ ಎನ್ವೈರನ್ಮೆಂಟಲ್ ನೈಟ್ಮೇರ್? It is too expensive to recycle, it is flexible and cheap, it does not biodegrade and persist for centuries, it is only produced in a few countries. So ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಸರಿಯಾದ ಉತ್ತರ ಈ ಬಿಕಾಸ್ ಆದಮೇಲೆ ನಾವು ಸರಿಯಾಗಿ ಓದಬೇಕು ಅಂತ ಹೇಳಿದೆ. ಇಟ್ ಈಸ್ ಮೇಕಿಂಗ್ ಇಟ್ ಆನ್ ಎನ್ವೈರನ್ಮೆಂಟಲ್ ನೈಟ್ಮೇರ್ ಬಿಕಾಸ್ it does not biodegrade, it stays in the ecosystem for hundreds of years. ಎಲ್ಲಿದೆ ಹೇಳಿ, ಇಲ್ಲಿದೆ. ಮೇಕಿಂಗ್ ಇಟ್ ಆನ್ ಎನ್ವೈರನ್ಮೆಂಟಲ್ ನೈಟ್ಮೇರ್, ಇಟ್ ಮೇಕ್ಸ್ ಇಟ್ ಆನ್ ಎನ್ವೈರನ್ಮೆಂಟಲ್ ನೈಟ್ಮೇರ್. ಯಾಕೆ? ಬಿಕಾಸ್ ಪ್ಲಾಸ್ಟಿಕ್ ಡಸ್ ನಾಟ್ ಬಯೋಡಿಗ್ರೇಡ್, ಇಟ್ ಸ್ಟೇಸ್ ಇನ್ ದ ಇಕೋಸಿಸ್ಟಮ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಇಲ್ಲೇನಿದೆ ನೋಡಿ, ಇಟ್ ಡಸ್ ನಾಟ್ ಬಯೋಡಿಗ್ರೇಡ್ and persists for centuries. This will be your right answer. Okay, so ಇದೇ ಪ್ಯಾಸೇಜ್ ನಲ್ಲಿ ಇನ್ನೊಂದು ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ವೇ ಲ್ಯಾಂಡ್ ಬೇಸ್ಡ್ ಪ್ಲಾಸ್ಟಿಕ್ ರೀಚಸ್ ದಿ ಓಷನ್? ಇದರ ಅರ್ಥ ಏನು? ಪ್ಲಾಸ್ಟಿಕ್ಕು ಭೂಮಿಯಲ್ಲಿ ತಯಾರಾಗುವಂತಹ ಪ್ಲಾಸ್ಟಿಕ್ಕು ಓಷನ್ಗೆ ಹೇಗೆ ಹೋಗುತ್ತೆ? ಪ್ಯಾಸೇಜ್ ಓದ್ಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ, ರಿವರ್ಸ್ ಇಂದ ಈ ನದಿಗಳು ಲ್ಯಾಂಡ್ ಮೇಲೆ ಯೂಸ್ ಮಾಡ್ತಾ ಇರುವಂತಹ ಪ್ಲಾಸ್ಟಿಕ್ನ ಎಲ್ಲಿ ಕರ್ಕೊಂಡೋಗಿ ಸೇರಿಸುತ್ತೆ? ಓಷನ್ಗೆ ಸೇರಿಸುತ್ತೆ. ಹೌ ಇಟ್ ಈಸ್ ಕ್ಯಾರಿಡ್, ಹೌ ಈಸ್ ಇಟ್ ರೀಚಿಂಗ್ ದ ಓಷನ್? ಇಟ್ ಈಸ್ ರೀಚಿಂಗ್ ದ ಓಷನ್ ಥ್ರೂ ರಿವರ್ಸ್. ಆಪ್ಷನ್ ಬಿ, ಕ್ಯಾರಿಡ್ ಬೈ ರಿವರ್ಸ್. ಓಕೆನಾ? ಇದಕ್ಕೆ ಇನ್ನೊಂದು ಕ್ವೆಶನ್ ಇದೆ ಇದರಲ್ಲಿ, ವಾಟ್ ಆರ್ ಮೈಕ್ರೋಪ್ಲಾಸ್ಟಿಕ್ಸ್? ಮೈಕ್ರೋಪ್ಲಾಸ್ಟಿಕ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಮೈಕ್ರೋಪ್ಲಾಸ್ಟಿಕ್ಸ್ ಅಂದ್ರೆ ಏನು? ಲಾರ್ಜ್ ಪ್ಲಾಸ್ಟಿಕ್ ಬಾಟಲ್ಸಾ? ಅಲ್ಲ, ಇದು ಕೂಡ ತಪ್ಪು. ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ಸಾ? ಪ್ಯಾಸೇಜ್ ಅಲ್ಲಿ ಆ ತರ ಕೊಟ್ಟಿದಾರ ಮೈಕ್ರೋಪ್ಲಾಸ್ಟಿಕ್ಸ್ ಅಂದ್ರೆ ಏನು ಅಂತ. ಸೊ ಒಂದು ದೊಡ್ಡ ಪ್ಲಾಸ್ಟಿಕ್ ಏನಿರುತ್ತೆ ಅದು ಓಷನ್ಗೆ ಹೋದ್ಮೇಲೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಪರಿವರ್ತನೆಗೊಳ್ಳುತ್ತೆ. ಇದನ್ನ ನಾವು ಮೈಕ್ರೋಪ್ಲಾಸ್ಟಿಕ್ಸ್ ಅಂತೀವಿ ಅಲ್ವಾ? So small fragments of plastic result from breakdown. Option C is your right answer. ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡಿ, the passage implies that plastic pollution is. ಏನು ಪ್ಲಾಸ್ಟಿಕ್ ಪೊಲ್ಯೂಷನ್? ಪ್ಯಾಸೇಜು ಪ್ಲಾಸ್ಟಿಕ್ ಪೊಲ್ಯೂಷನ್ನ ಏನಂತ ಹೇಳ್ತಿದೆ, ಏನ್ ಕನ್ವೆ ಮಾಡ್ತಿದೆ ನಿಮಗೆ? ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಂತ ಕನ್ವೆ ಮಾಡ್ತಿದೆ ನೋಡೋಣ. ಆಪ್ಷನ್ಸ್, ಓನ್ಲಿ ಅ ಪ್ರಾಬ್ಲಮ್ ಫಾರ್ ಫಿಶ್ ಅಂಡ್ ಬರ್ಡ್ಸ್, ಬರೀ ಫಿಶ್ ಮತ್ತೆ ಬರ್ಡ್ಸ್ ಮಾತ್ರ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದಾರೆ ಪ್ಯಾಸೇಜ್ ಅಲ್ಲಿ? ಇಲ್ಲ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಅ ಪ್ರಾಬ್ಲಮ್ ದಟ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ಅ ಫ್ಯೂ ಇಯರ್ಸ್, ಕೆಲವೊಂದಷ್ಟು ವರ್ಷಗಳಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಪ್ಯಾಸೇಜ್ ಅಲ್ಲಿ. ಸಾಲ್ವ್ ಆಗ್ಬೋದು, ನಮಗೆ ಗೊತ್ತಿಲ್ಲ ಸಾಲ್ವ್ ಆಗುತ್ತಾ ಆಗಲ್ವಾ ಅಂತ. ಬಟ್ ಪ್ಯಾಸೇಜ್ ಅಲ್ಲಿ ನಿಮ್ಗೆ ಹೇಳ್ತಾ ಇದಾರೇನಪ್ಪ, ಪ್ಯಾಸೇಜ್ ಅಲ್ಲಿ ಹೇಳೋದು ಮಾತ್ರ ಸತ್ಯ.
ಪ್ಯಾಸೇಜ್ ಬಿಟ್ಟು ನಿಮಗೆ ಬೇರೆ ಏನಾದರೂ ಗೊತ್ತಿದ್ರೆ ಅದು ನಿಮ್ಮ ಆನ್ಸರ್ ಅಲ್ಲ. ಇಟ್ ಶುಡ್ ಬಿ ಬೇಸ್ಡ್ ಆನ್ ಪ್ಯಾಸೇಜ್ ಓನ್ಲಿ. ಪ್ಯಾಸೇಜಲ್ಲಿ ಇರೋದು ಮಾತ್ರ ಸತ್ಯ ಆಗಿರುತ್ತೆ. ಓಕೆನಾ? ಸೊ ನಾವು ಯಾವಾಗಲೂ ಆನ್ಸರ್ ಮಾಡಬೇಕಾದ್ರೆ ವಿ ಶುಡ್ ಆಲ್ವೇಸ್ ಸ್ಟೇ ಇನ್ ದ ಬೌಂಡರೀಸ್ ಆಫ್ ದಟ್ ಪ್ಯಾಸೇಜ್. ಆ ಒಂದು ಪ್ಯಾಸೇಜ್ ಒಂದು ಬೌಂಡರಿ ಕೊಟ್ಟಿರುತ್ತಲ್ವಾ, ಆ ಬೌಂಡರಿ ಒಳಗಡೆನೆ ನಿಂತ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇದು ಕೂಡ ತಪ್ಪಾಗುತ್ತೆ. ಇನ್ನು ಕೆಲವು ವರ್ಷಗಳಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಕಡಿಮೆ ಆಗುತ್ತಾ? ಕಡಿಮೆ ಆಗ್ಬೋದು, ಕಡಿಮೆ ಆದರೆ ಒಳ್ಳೆಯದು. ಬಟ್ ಪ್ಯಾಸೇಜಲ್ಲಿ ಹೇಳ್ತಾ ಇದ್ದಾರಾ? ಪ್ಯಾಸೇಜಲ್ಲಿ ಹೇಳ್ತಿಲ್ಲ. ಹಾಗಾಗಿ ಇದು ತಪ್ಪು. a threat that ultimately impacts human health. So this will be your right answer. ನಾನು ಹೇಳ್ತಾ ಇದ್ದೆ ಅಲ್ವಾ, ಸೊ ಪ್ಲಾಸ್ಟಿಕ್ ಓಷನ್ಗೆ ರೀಚ್ ಆಗುತ್ತೆ. ಯಾವುದ್ರ ಮುಖಾಂತರ ರೀಚ್ ಆಗುತ್ತೆ? ರಿವರ್ಸ್ನ ಮುಖಾಂತರ ರೀಚ್ ಆಗುತ್ತೆ. ಆ್ಯಂಡ್ ಒಂದು ಸರಿ ಓಷನ್ಗೆ ರೀಚ್ ಆದರೆ ಈ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಏನಿರುತ್ತೆ ಅದೆಲ್ಲ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿಬಿಟ್ಟು ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಇದನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತೀವಿ. ಈ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ನ ಮೀನುಗಳು ಆಹಾರ ಅಂತ ಸೇವನೆ ಮಾಡ್ತವೆ, ತಿಂತವೆ ಮೀನುಗಳು. ಆ್ಯಂಡ್ ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ಸ್ ಮೀನಿನ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಒಂದು ಸರಿ ಮೀನಿನ ದೇಹ ಸೇರ್ಕೊಂಡ್ರೆ ಅದು ನಂತರದಲ್ಲಿ ಯಾರಿಗೆ ಬಂದು ತಲುಪುತ್ತೆ? ಹ್ಯೂಮನ್ಸ್ಗೆ ತಲುಪುತ್ತೆ. ಸೊ ಈ ಹ್ಯೂಮನ್ಸ್ ಇದನ್ನು ತಿನ್ನೋದ್ರಿಂದ ಹ್ಯೂಮನ್ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಪ್ಯಾಸೇಜ್ ಒಂದು ಅರ್ಥ ಕೊಡ್ತಿದೆ. ಸೊ ಪ್ಲಾಸ್ಟಿಕ್ ಪೊಲ್ಯೂಷನಿಂದ ಅಲ್ಟಿಮೇಟ್ ಆಗಿ ಯಾರ ಹೆಲ್ತ್ ಹಾಳಾಗುತ್ತೆ? ನಮ್ಮ ಹೆಲ್ತ್ ಅಂದರೆ ಹ್ಯೂಮನ್ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಈಸ್ ಯರ್ ರೈಟ್ ಆನ್ಸರ್. ಡಿಕ್ರೀಸಿಂಗ್ ಡ್ಯೂ ಟು ಬೆಟರ್ ರೀಸೈಕ್ಲಿಂಗ್ ಮೆಥಡ್. ಈ ಆಪ್ಷನ್ ಕರೆಕ್ಟ್ ಅನ್ಸ್ಬೋದು. ಎಕ್ಸ್ಟರ್ನಲ್ ನಾಲೆಡ್ಜಿಂದ ಈ ಒಂದು ಆನ್ಸರ್ ಕರೆಕ್ಟ್ ಅಂತ ಅನ್ಸ್ಬೋದು. ಬಟ್ ಪ್ಯಾಸೇಜಲ್ಲಿ ಕಡಿಮೆ ಆಗ್ತಾ ಇದೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಎಲ್ಲಾದರೂ ಒಂದು ಕಡೆ ಕೊಟ್ಟಿದಾರ? ಎಲ್ಲೂ ಕೊಟ್ಟಿಲ್ಲ. ಹಾಗಾಗಿ ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ಅದು ತಪ್ಪಾಗತ್ತೆ. ಬಿಕಾಸ್ ಪ್ಯಾಸೇಜಲ್ಲಿ ಕೊಟ್ಟಿಲ್ಲ. ನನಗೆ ಕಡಿಮೆ ಆಗ್ತಾ ಇರ್ಬೋದು, ಲಾಸ್ಟ್ 5 ವರ್ಷದಿಂದ ಕಡಿಮೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಿರ್ಬೋದು, ಆದರೆ ಪ್ಯಾಸೇಜಲ್ಲಿ ಕೊಟ್ಟಿಲ್ಲ ನಮಗೆ. ಸೊ ಪ್ಯಾಸೇಜಲ್ಲಿ ಕೊಟ್ಟಿರೋದು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ಮೈ ರೈಟ್ ಆನ್ಸರ್. ಓಕೆನಾ? ಸೊ ದ ವರ್ಡ್ ಓವರ್ವೆಲ್ಮ್ಸ್ ಇನ್ ದ ಫಸ್ಟ್ ಸೆಂಟೆನ್ಸ್ ಸಜೆಸ್ಟ್ ದಟ್. ಸೊ ನಾನು ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಓವರ್ವೆಲ್ಮ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಕರೆಕ್ಟ್ ಅಲ್ವಾ? ಸೊ ಓವರ್ವೆಲ್ಮ್ಸ್ ಅಂತ ಅಂದರೆ ವೇಸ್ಟ್ ಮ್ಯಾನೇಜ್ ಸಿಸ್ಟಮ್ಸ್ ಆರ್ ಫೇಲಿಂಗ್ ಟು ಕೀಪ್ ಅಪ್. ಪೀಪಲ್ ಆರ್ ವೆರಿ ಹ್ಯಾಪಿ ವಿತ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್. ವೆರಿ ಹ್ಯಾಪಿ ಅಂತ ಮೀನಿಂಗ್ ಕೊಡ್ತಾ ಇದೆಯಾ? ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಾ? ಎಲ್ಲೂ ಹೇಳ್ತಾ ಇಲ್ಲ. ಹಾಗಾಗಿ ಆಪ್ಷನ್ ಬಿ ತಪ್ಪಾಗುತ್ತೆ. ಪ್ಲಾಸ್ಟಿಕ್ ಈಸ್ ಬಿಕಮಿಂಗ್ ಸ್ಟ್ರಾಂಗರ್ ಎವ್ರಿ ಡೇ. ಇದು ಕೂಡ ತಪ್ಪಾಗುತ್ತೆ. ಪ್ಲಾಸ್ಟಿಕ್ ತುಂಬ ಗಟ್ಟಿಯಾಗಿ ಮಾಡ್ತಾ ಇದೀವ ಇವಾಗ? ಖಂಡಿತ ತಪ್ಪು. ದ ಓಷನ್ ಈಸ್ ಸಕ್ಸಸ್ಫುಲಿ ಕ್ಲೀನಿಂಗ್ ಇಟ್ ಸೆಲ್ಫ್. ಓಷನ್ ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡ್ಕೋತಾ ಇದ್ದ? ಇದು ಕೂಡ ತಪ್ಪು. ಪ್ಯಾಸೇಜಲ್ಲಿ ಹೇಳಿಲ್ಲ ಓಷನ್ ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿಲ್ಲ. ಹಾಗಾಗಿ ಆಪ್ಷನ್ ಎ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಸೊ ನನ್ನ ವರ್ಲ್ಡಲ್ಲಿ, ಇಡೀ ವಿಶ್ವದಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಪ್ಲಾಸ್ಟಿಕ್ನ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿಗಿಂತ ಜಾಸ್ತಿ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದರ ಅರ್ಥ ವೇಸ್ಟ್ ಮ್ಯಾನೇಜ್ ಸಿಸ್ಟಮ್ಸ್ ಆರ್ ಫೇಲಿಂಗ್ ಟು ಕೀಪ್ ಅಪ್. ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ದಟ್ ಈಸ್ ಮೆಂಟ್ ಬೈ ಫೇಲಿಂಗ್ ಟು ಕೀಪ್ ಅಪ್. ಫೇಲಿಂಗ್ ಟು ಕೀಪ್ ಅಪ್ ಅಂತ ಅಂದರೆ ನಾನು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದಷ್ಟು ನಾನು ಮ್ಯಾನೇಜ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅನ್ನುವಂಥದ್ದಿಗೆ ಫೇಲಿಂಗ್ ಟು ಕೀಪ್ ಅಪ್ ಅಂತ ಅಂತೀವಿ. ಸೊ ಆಪ್ಷನ್ ಎ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸೊ ಇದರಲ್ಲಿ ಇನ್ನೂ ಒಂದು ಕ್ವೆಶನ್ ಇರುತ್ತೆ, ಒಂದು ವೊಕ್ಯಾಬುಲರಿ ಬೇಸ್ಡ್ ಕ್ವೆಶನ್ ಇರುತ್ತೆ. ಸೆಲೆಕ್ಟ್ ದ ಸಿನಾನಿಮ್ ಫಾರ್ ದಿ ವರ್ಡ್ ಪ್ರೆಸ್ಸಿಂಗ್. ಪ್ರೆಸ್ಸಿಂಗ್ ಅಂತ ಹೇಳಿದ ತಕ್ಷಣ ನಾನು ನಿಮ್ಗೆ ಹೇಳಿದೆ ಒಂದು ಅರ್ಜೆಂಟ್ ಕಾಸ್ ಅಂತ. ಆಯ್ತಾ? ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಸಲ್ಲಿ ಅರ್ಜೆಂಟಾಗಿ ಗಮನ ಕೊಡಬೇಕಾಗಿರುವಂಥದ್ದು ಯಾವುದಕ್ಕೆ? ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಅಂತ ಒಂದು ಪ್ಯಾಸೇಜ್ ಹೇಳ್ತಾ ಇದೆ. ಆಯ್ತಾ? ಸೊ ದಟ್ ಈಸ್ ವೈ ಇಲ್ಲಿ ಪ್ರೆಸ್ಸಿಂಗ್ಗೆ ಸಿನಾನಿಮ್ ಕೇಳಿದ್ದಾರೆ, ಸಮನಾರ್ಥಕ ಪದ ಕೇಳಿದ್ದಾರೆ. ಏನು ಸಮನಾರ್ಥಕ ಪದ? ಪ್ರೆಸ್ಸಿಂಗ್ಗೆ ಅರ್ಜೆಂಟ್ ಅಂತ ಅರ್ಥ. ಓಕೆ, ಸೊ ಈ ರೀತಿಯಾಗಿ ನಾವು ಪ್ಯಾಸೇಜ್ನ ಸಾಲ್ವ್ ಮಾಡ್ಬೋದು. ಸೊ ಇನ್ನೊಂದು ಪ್ಯಾಸೇಜ್ನ ನಾವು ಇಲ್ಲಿ ಓದೋಣ. ಓಕೆ, ಇನ್ನೊಂದು ಪ್ಯಾಸೇಜ್ನ ನಾವು ಸಾಲ್ವ್ ಮಾಡೋಣ. ಇದನ್ನ ಕ್ವೆಶನ್ ಫಸ್ಟ್ ಅಪ್ರೋಚಲ್ಲಿ ಮಾಡೋಣ. ಅಂದರೆ ಮೊದಲು ಕ್ವೆಶನ್ ಓದಿ ಆಮೇಲೆ ಪ್ಯಾಸೇಜ್ಗೆ ಬರುವಂಥದ್ದು. ಓಕೆ, ಸೊ ಇಲ್ಲಿ ನೋಡಿ, ವಾಟ್ ವಾಸ್ ದ ಸಿಲ್ಕ್ ರೋಡ್ ಇನ್ ರಿಯಾಲಿಟಿ. ಸೊ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ? ಸಿಲ್ಕ್ ರೋಡ್ ಅಂದರೆ ರಿಯಲ್ ಆಗಿ ಏನು? ಈ ಒಂದು ಪ್ರಶ್ನೆಗಳಲ್ಲಿ, ಪ್ಯಾಸೇಜ್ ಪ್ರಶ್ನೆಗಳಲ್ಲಿ ಕೆಲವೊಂದು ಬಾರಿ ನಮ್ಮ ಎಕ್ಸ್ಟರ್ನಲ್ ನಾಲೆಡ್ಜಿಂದ ನಮಗೆ ಕೆಲವೊಂದು ಆನ್ಸರ್ಗಳು ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಇದು ನೋಡಿ,
ವಾಟ್ ವಾಸ್ ದ ಸಿಲ್ಕ್ ರೋಡ್ ಇನ್ ರಿಯಾಲಿಟಿ? ಸಿಲ್ಕ್ ರೋಡ್ ಅಂದ್ರೆ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತು ತಾನೆ? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಚೈನಾದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಗೊತ್ತಿದ್ರೆ, ಅದನ್ನ ಓದಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ, ಸಿಲ್ಕ್ ರೋಡ್ ಏನ್ಷಿಯಂಟ್ ಅಲ್ಲಿ ಒಂದು ರೂಟ್. ಯಾವುದರ ರೂಟು? ಟ್ರೇಡ್ ರೂಟು. ಬರೀ ಒಂದೇ ಒಂದು ರೂಟಾ? ಇಲ್ಲ, ಇಟ್ ಈಸ್ ಅ ನೆಟ್ವರ್ಕ್ ಆಫ್ ರೂಟ್ಸ್. ಇಲ್ಲಿಂದ ಅಲ್ಲಿಗೆ ಅಂದ್ರೆ ಈಸ್ಟ್ ಇಂದ ವೆಸ್ಟ್ಗೆ ಟ್ರೇಡ್ ಮಾಡೋದಕ್ಕೆ ಬಳಸ್ತಿದಂತಹ ದಾರಿಗಳನ್ನ ನಾವು ಸಿಲ್ಕ್ ರೂಟ್ ಅಂತ ಕರಿತೀವಿ. ಓಕೆ, ವಾಟ್ ವಾಸ್ ದಿ ಸಿಲ್ಕ್ ರೋಡ್ ಇನ್ ರಿಯಾಲಿಟಿ? ಅ ಸಿಂಗಲ್ ಹೈವೇ ಬಿಲ್ಟ್ ಬೈ ದ ಚೈನೀಸ್ ಬಿಲ್ಡ್ ಮಾಡಿರ್ಲಿಲ್ಲ, ಅದನ್ನ ವ್ಯಾಪಾರಿಗಳು ಮಾಡಿದ್ರು. ಅ ನೆಟ್ವರ್ಕ್ ಆಫ್ ವೇರಿಯಸ್ ಟ್ರೇಡ್ ರೂಟ್ಸ್, ಹಲವಾರು ನೆಟ್ವರ್ಕ್ಗಳು ಕೂಡಿ ಆಗಿದಂತಹ ಒಂದು ಹಾದಿಗಳು ಅಂತ ನಾವು ಹೇಳ್ಬೋದು, ಅಥವಾ ದಾರಿಗಳು. ಇದನ್ನ ನಾವು ಸಿಲ್ಕ್ ರೂಟ್ ಅಂತ ಅಂತೀವಿ. ಆನ್ಸರ್ ಎಲ್ಲಿರೋದು ನೋಡಿ. ದ ಸಿಲ್ಕ್ ರೋಡ್ ವಾಸ್ ನಾಟ್ ಅ ಸಿಂಗಲ್ ಪೇವ್ಡ್ ಹೈವೇ ಬಟ್ ರಾದರ್ ಅ ನೆಟ್ವರ್ಕ್ ಆಫ್ ಮಲ್ಟಿಪಲ್ ರೂಟ್ಸ್. ನೆಟ್ವರ್ಕ್ ಆಫ್ ಮಲ್ಟಿಪಲ್ ರೂಟ್ಸ್. ಇಲ್ಲಿ ಏನಾಗ್ತಿತ್ತು? ದಟ್ ಕನೆಕ್ಟೆಡ್ ದ ಈಸ್ಟ್ ಟು ದ ವೆಸ್ಟ್. ಈಸ್ಟ್ ಇಂದ ವೆಸ್ಟ್ಗೆ ಕನೆಕ್ಟ್ ಮಾಡಿದ್ರು. ಯಾವ್ದಕ್ಕೆ ಕನೆಕ್ಟ್ ಮಾಡಿರ್ತಾರೆ? ಟ್ರೇಡ್ ಮಾಡೋದಕ್ಕೆ, ಅಂದ್ರೆ ವ್ಯಾಪಾರ ಮಾಡೋದಕ್ಕೆ. ಸೊ ಈಸ್ಟ್ ಅಲ್ಲಿ ಬೆಳೀತಿದ್ದಂತಹ ಸ್ಪೈಸಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಕಾಟನ್, ಸಿಲ್ಕ್, ಇದೆಲ್ಲ ಇಲ್ಲಿ ಈಸ್ಟ್ ಇಂದ ಬಂದಂಥದ್ದು. ಇಲ್ಲಿಂದ ವೆಸ್ಟ್ಗೆ ಟ್ರೇಡ್ ಮಾಡ್ತಿದ್ರು. ಓಕೆ, ಎಸ್. ಸೊ ಇದಕ್ಕೆ ಆನ್ಸರ್ ಏನಾಯ್ತು? ವಾಟ್ ವಾಸ್ ದಿ ಸಿಲ್ಕ್ ರೋಡ್ ಇನ್ ರಿಯಾಲಿಟಿ? ಅ ನೆಟ್ವರ್ಕ್ ಆಫ್ ವೇರಿಯಸ್ ಟ್ರೇಡ್ ರೂಟ್ಸ್. ಎರಡನೇ ಕ್ವೆಶನ್ ನ ಮಾಡೋಣ. ಬಿಸೈಡ್ಸ್ ಸಿಲ್ಕ್ ವಾಟ್ ಎಲ್ಸ್ ವಾಸ್ ಎಕ್ಸ್ಚೇಂಜ್ಡ್ ಅಲಾಂಗ್ ದಿಸ್ ರೂಟ್? ಸಿಲ್ಕ್ಸ್ ನ ಹೊರತುಪಡಿಸಿ ಬೇರೆ ಏನೆಲ್ಲ ಟ್ರೇಡ್ ಮಾಡ್ತಿದ್ರು, ಬೇರೆ ಏನೆಲ್ಲ ವ್ಯಾಪಾರ ಆಗ್ತಿತ್ತು, ಅಥವಾ ಬೇರೆ ಏನೆಲ್ಲ ಎಕ್ಸ್ಚೇಂಜ್ ಆಗ್ತಿತ್ತು? ಎಕ್ಸ್ಚೇಂಜ್ ಅಂದ್ರೆ ಕೊಡುಕೊಳ್ಳುವಿಕೆ, ಆಯ್ತಾ? ನಾನೇನೋ ಒಂದು ಕೊಟ್ರೆ ನಾನು ಒಂದು ವಾಪಸ್ ಇಸ್ಕೊಂತೀನಿ, ಇದನ್ನ ಎಕ್ಸ್ಚೇಂಜ್ ಅಂತ ಅಂತೀವಿ. ಓಕೆ, ಸೊ ಸಿಲ್ಕ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಇಲ್ಲಿ ಎಕ್ಸ್ಚೇಂಜ್ ಆಗ್ತಿತ್ತು ನೋಡೋಣ. ಏನೆಲ್ಲ ಎಕ್ಸ್ಚೇಂಜ್ ಆಗ್ತಿತ್ತು? ಇಟ್ ಸರ್ವ್ಡ್ ಆಸ್ ವೈಟಲ್ ಆರ್ಟರಿ ಫಾರ್ ದಿ ಎಕ್ಸ್ಚೇಂಜ್ ಆಫ್ ನಾಟ್ ಜಸ್ಟ್ ಸಿಲ್ಕ್. ಬರೀ ಸಿಲ್ಕ್ ಮಾತ್ರ ಅಲ್ಲ, ಇಲ್ಲಿ ವ್ಯಾಪಾರ ಆಗ್ತಿದ್ದು ಬರೀ ಸಿಲ್ಕ್ ಮಾತ್ರ ಅಲ್ಲ ಹೊರತುಪಡಿಸಿ, ಬಟ್ ಆಲ್ಸೋ ಸ್ಪೈಸಸ್, ಪ್ರೀಶಿಯಸ್ ಸ್ಟೋನ್ಸ್, ಸ್ಪೈಸಸ್ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಪ್ರೀಶಿಯಸ್ ಸ್ಟೋನ್ಸ್ ವ್ಯಾಪಾರ ಆಗ್ತಿತ್ತು. ಅದ್ರ ಜೊತೆಗೆ ರಿಲಿಜನ್ಸ್ ಕೂಡ. ಯಾವ ರೀತಿ ರಿಲಿಜನ್ಸು? ಬುದ್ಧಿಸಮ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು. ಇದೆಲ್ಲ ಬಂದಿದ್ದು ಯಾವಾಗ? ವ್ಯಾಪಾರ ಸ್ಟಾರ್ಟ್ ಆದಾಗ. ಬುದ್ಧಿಸಮ್, ಜೈನಿಸಮ್ ಇದೆಲ್ಲ ಎಕ್ಸ್ಚೇಂಜ್ ಆಗ್ತಿತ್ತು. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಎಕ್ಸ್ಚೇಂಜ್ ಆಗ್ತಿತ್ತು. ಓಕೆ, ಎಸ್. ಇದಕ್ಕೆ ಬಿಸೈಡ್ ಸಿಲ್ಕ್ ವಾಟ್ ಎಲ್ಸ್ ವಾಸ್ ಎಕ್ಸ್ಚೇಂಜ್? ಓನ್ಲಿ ಸ್ಪೈಸಸ್ ಅಂಡ್ ಸ್ಟೋನ್ಸ್. ಬರೀ ಸ್ಪೈಸಸ್ ಮತ್ತೆ ಸ್ಟೋನ್ಸ್ ಮಾಡ್ತಿದ್ರಾ? ಇಲ್ಲ, ಇಲ್ಲಿ ಇದೆ ನೋಡಿ, ಸ್ಪೈಸಸ್ಸು, ಪ್ರೀಶಿಯಸ್ ಸ್ಟೋನ್ಸು ಮತ್ತೆ ರಿಲಿಜನ್ಸ್ ಆಲ್ಸೋ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಮಾಡರ್ನ್ ಟೆಕ್ನಾಲಜಿ ಅಂತ ಹೇಳ್ತಿದಾರ ಇಲ್ಲಿ? ಡೆಫಿನೆಟ್ಲಿ ಇಲ್ಲ. ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಪ್ಯಾಸೇಜ್ ಅಲ್ಲಿ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಮೂರನೇದಾಗಿ ಗೂಡ್ಸ್ ಅಂಡ್ ರಿಲಿಜಿಯಸ್ ಐಡಿಯಾಸ್. ಇಲ್ಲಿ ನೋಡಿ ನೀವು, ಸಿಲ್ಕ್ ಮಾತ್ರ ಅಲ್ಲ, ಸ್ಪೈಸಸ್, ಈ ಸ್ಪೈಸಸ್, ಸ್ಟೋನ್ಸ್, ರಿಲಿಜನ್ಸ್ ಇದನ್ನ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಅಲ್ಲಿ. ಸೊ ಈ ಸ್ಪೈಸಸ್ ಮತ್ತೆ ಸ್ಟೋನ್ಸ್ ನ ಅರ್ಥ ಏನು? ದೀಸ್ ಆರ್ ನಥಿಂಗ್ ಬಟ್ ಗೂಡ್ಸ್, ಸರಕು ಸಾಮಗ್ರಿ ಅಂತ ಅಂತೀವಿ ಕನ್ನಡದಲ್ಲಿ. ಸರಕುಗಳು. ಏನ್ ವ್ಯಾಪಾರ ಆಗ್ತಿತ್ತು? ಬರೀ ಸಿಲ್ಕ್ ಮಾತ್ರ ಅಲ್ಲ, ಬೇರೆ ಸರಕುಗಳು ಕೂಡ, ಬೇರೆ ಗೂಡ್ಸ್ಗಳು ಕೂಡ. ಅದ್ರ ಜೊತೆಗೆ ರಿಲಿಜಿಯಸ್ ಐಡಿಯಾಸ್ ಕೂಡ ಇಲ್ಲಿ ಎಕ್ಸ್ಚೇಂಜ್ ಆಗ್ತಿತ್ತು. ಸೊ ಕ್ರಿಶ್ಚಿಯಾನಿಟಿಯಲ್ಲಿ ಏನೋ ಒಂದು ಪಾಲನೆ ಮಾಡ್ತಾ ಇರುವಂಥದ್ದು ಸರಿ ಅಂತ ಅನ್ಸಿದ್ರೆ, ಅಥವಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಮ್ಮ ಇಂಡಿಯಾದಲ್ಲಿ ಅದನ್ನ ಫಾಲೋ ಮಾಡ್ತಾರೆ. ಇಸ್ಲಾಮಲ್ಲಿ ಯಾವುದೋ ಒಂದು ಆಸ್ಪೆಕ್ಟ್ ಚೆನ್ನಾಗಿ ಅಂತ ಅನ್ಸಿದ್ರೆ ಇಷ್ಟಪಡ್ತಾರೆ. ಹಿಂದೂಯಿಸಮ್ ಅಲ್ಲಿ ಯಾವುದೋ ಒಂದು ಆಸ್ಪೆಕ್ಟ್ ಚೆನ್ನಾಗಿದೆ ಅಂತ ಅಂದ್ರೆ ಅದನ್ನ ಫಾರಿನ್ ಅವರು ತಗೋತಾರೆ. ಇವಾಗೂ ಹಂಗೆ ಆಗ್ತಾ ಇದಲ್ವಾ? ಅಮೆರಿಕಾದಲ್ಲಿ ಎಷ್ಟೊಂದು ಜನ ಸ್ಯಾರಿಗಳನ್ನ ಉಟ್ಕೋತಾ ಇದ್ದಾರೆ, ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನಾಗ್ತಿದೆ? ರಿಲಿಜಿಯಸ್ ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದೀವಿ ನಾವಿಲ್ಲಿ. ಓಕೆ,
ಸೊ ರಿಲಿಜಿಯಸ್ ಐಡಿಯಾಸು ಎಕ್ಸ್ಚೇಂಜ್ ಆಗುತ್ತೆ, ಜೊತೆಗೆ ಸರಕು ಸಾಮಗ್ರಿಗಳು ಎಕ್ಸ್ಚೇಂಜ್ ಆಗ್ತವೆ ಅಂತ ಅರ್ಥ. ಅದು ಈ ಪ್ಯಾಸೇಜ್ ಅಲ್ಲಿ ಹೇಳ್ತಾ ಇದ್ದಾರೆ. ಬರೀ ಸಿಲ್ಕ್ ಮಾತ್ರ ಅಲ್ಲ, ಪ್ರೀಶಿಯಸ್ ಸ್ಟೋನ್ಸ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಬೇರೆ ಏನದು ಕ್ಲೋತ್ಸ್, ಸ್ಪೈಸಸ್. ಸ್ಪೈಸಸ್ ಅಂದ್ರೆ ಏನು? ಸ್ಪೈಸಸ್ ಅಂದ್ರೆ ಈ ಮೆಣಸು, ಪೆಪ್ಪರ್ ಇವೆಲ್ಲ ಇರ್ತಾವಲ್ವಾ, ಇದನ್ನ ನಾವು ಸ್ಪೈಸಸ್ ಅಂತ ಕರಿತೀವಿ. ಓಕೆ, ಮಸಾಲಾ ಐಟಮ್ಸ್, ಇದನ್ನೆಲ್ಲ ನಾವು ಸ್ಪೈಸಸ್ ಅಂತ ಕರಿತೀವಿ. ಇದೆಲ್ಲ ಎಕ್ಸ್ಚೇಂಜ್ ಆಗ್ತಿತ್ತು. ಎಲ್ಲಿ ಎಕ್ಸ್ಚೇಂಜ್ ಆಗ್ತಿತ್ತು? ಸಿಲ್ಕ್ ರೋಡ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಿತ್ತು. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವೈ ಡಿಡ್ ದ ಸಿಲ್ಕ್ ರೋಡ್ ಲೂಸ್ ಇಟ್ಸ್ ಇಂಪಾರ್ಟೆನ್ಸ್? ಸಿಲ್ಕ್ ರೋಡ್ ತನ್ನ ಮಹತ್ವನ ಯಾಕೆ ಕಳ್ಕೊಂತು ಅಂತ ಕೇಳ್ತಾ ಇರುವಂತಹ ಕ್ವೆಶನ್. ಇದಕ್ಕೆ ಆನ್ಸರ್ ಎಲ್ಲಿದೆ? ಸಿಲ್ಕ್ ವೆಂಟ್ ಔಟ್ ಆಫ್ ಫ್ಯಾಷನ್. ಹೌದಾ? ಇವಾಗೂ ಕೂಡ ಸಿಲ್ಕ್ನ ಯೂಸ್ ಮಾಡ್ತೀವಲ್ವಾ? ಔಟ್ ಆಫ್ ಫ್ಯಾಷನ್ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ. ಮೈ ಆಪ್ಷನ್ ಎ ವಿಲ್ ಬಿ ರಾಂಗ್. ದ ಲ್ಯಾಂಡ್ ರೂಟ್ಸ್ ಬಿಕಮ್ ಟೂ ಎಕ್ಸ್ಪೆನ್ಸಿವ್. ದ ಲ್ಯಾಂಡ್ ರೂಟ್ಸ್ ಬಿಕಮ್ ಟೂ ಎಕ್ಸ್ಪೆನ್ಸಿವ್. ನೋಡೋಣ, ಗೊತ್ತಿಲ್ಲ ಇದು ಕರೆಕ್ಟ್ ಆಗುತ್ತಾ ತಪ್ಪಾಗುತ್ತಾ ಅಂತ. ದ ಡಿಸ್ಕವರಿ ಆಫ್ ಸಿ ರೂಟ್ಸ್. ಸೊ ನಿಮ್ಗೆ ಗೊತ್ತಿದ್ರೆ ಸಿಲ್ಕ್ ರೋಡ್ ಯಾಕೆ ಕ್ಷೀಣಿಸ್ತಾ ಬಂತು ಅಂತ ಅಂದ್ರೆ ಸಿ ರೂಟ್ಗಳು ಡಿಸ್ಕವರ್ ಆಯ್ತು. ಓಕೆ, ಕೊಲಂಬಸ್ಸು ಅಮೆರಿಕನ ಕಂಡಿಡಿದ್ರು, ಅಮೆರಿಕಾಗೆ ಹೋಗುವಂತಹ ದಾರಿನ ಕಂಡಿಡಿದ್ರು. ವಾಸ್ಕೋಡಗಾಮ ಇಂಡಿಯಾಗೆ ಬರುವಂತಹ ದಾರಿನ ಕಂಡಿಡಿದ್ರು ಸಿ ಮೂಲಕ. ಹಾಗಾಗಿ ಸಿಲ್ಕ್ ರೋಡ್ನ ಮಹತ್ವ ಕಡಿಮೆ ಆಯಿತು. ಓಕೆ, ಸೊ ನಾನು ಪ್ಯಾಸೇಜ್ ಓದ್ದಿರಾನೆ ಆಪ್ಷನ್ ಸಿ ಇಸ್ ಮೈ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬಟ್ ಪ್ಯಾಸೇಜ್ ಅಲ್ಲಿ ಇದೆಯಾ ನೋಡೋಣ. ಟ್ರೇಡ್ ಫ್ಲರಿಶ್ಡ್ ಬಿಕಾಸ್ ನೋ ಸಿಂಗಲ್ ಎಂಪೈರ್ ಕಂಟ್ರೋಲ್ಡ್ ದ ಎಂಟೈರ್ ಲೆಂತ್ ಆಫ್ ದಿ ರೂಟ್, ಅಲೋಯಿಂಗ್ ವೇರಿಯಸ್ ನೊಮ್ಯಾಡಿಕ್ ಟ್ರೈಬ್ಸ್ ಅಂಡ್ ಲೋಕಲ್ ಕಿಂಗ್ಡಮ್ಸ್ ಟು ಆಕ್ಟ್ ಆಸ್ ಇಂಟರ್ಮೀಡಿಯರೀಸ್. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಟ್ರೇಡು ಅಭಿವೃದ್ಧಿ ಆಯಿತು, ವೃದ್ಧಿ ಹೊಂತು, ವ್ಯಾಪಾರ ವೃದ್ಧಿ ಹೊಂತು. ಯಾಕೆ ವೃದ್ಧಿ ಹೊಂತು ಅಂದ್ರೆ ಇಲ್ಲಿ ಈ ಒಂದು ಸಿಲ್ಕ್ ರೋಡ್ನ ಯಾರು ಒಬ್ರು ಕಂಟ್ರೋಲ್ ಮಾಡ್ತಿರ್ಲಿಲ್ಲ, ಯಾರೊಬ್ರು ಕಂಟ್ರೋಲ್ ಮಾಡ್ತಿರ್ಲಿಲ್ಲ. ಬಟ್ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ರಾಜ್ಯಗಳಿರ್ತಾವಲ್ವಾ, ಆ ಟ್ರೇಡ್ ರೂಟ್ನ, ಆ ಸಿಲ್ಕ್ ರೂಟ್ನ ನಡುವೆ ಚಿಕ್ಕ ಚಿಕ್ಕ ಕಿಂಗ್ಡಮ್ಗಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಿದ್ರು? ಇಂಟರ್ಮೀಡಿಯರೀಸ್ ಆಗಿ ಆಕ್ಟ್ ಮಾಡ್ತಿದ್ರು. ಅಂದ್ರೆ ಈ ಕಡೆಯಿಂದನೂ ತಗೋತಾರೆ, ಆ ಕಡೆಯಿಂದನೂ ತಗೋತಾರೆ. ಈ ಕಡೆಯಿಂದ ತಗೋತಾರೆ, ಅವ್ರಿಗೇನ್ ಬೇಕು ಅವ್ರಿಗೆ ಕೊಡ್ತಾರೆ. ಈ ಕಡೆಯಿಂದನೂ ತಗೋತಾರೆ, ಅವ್ರಿಗೇನ್ ಬೇಕು ಅದನ್ನ ಕೊಡ್ತಾರೆ. ಸೊ ಇಂಟರ್ಮೀಡಿಯರೀಸ್, ಇದನ್ನ ನಾವು ಅಂಗಡಿಗಳು, ಮಳಿಗೆಗಳು ಅಂತ ಅನ್ಬೋದು. ಈ ಮಳಿಗೆಗಳಲ್ಲಿ ಏನಾಗುತ್ತೆ? ಮಾರ್ಕೆಟಿಂದ ತಗೋಬರ್ತಾರೆ, ಜನರಿಗೆ ಕೊಡ್ತಾರೆ. ರಿಟೇಲ್ ಶಾಪ್. ಓಕೆ, ಈ ತರ ರಿಟೇಲ್ ಶಾಪ್ ಆಗಿ ವರ್ಕ್ ಮಾಡ್ತಿದ್ದು ಯಾರು? ನೊಮ್ಯಾಡಿಕ್ ಟ್ರೈಬ್ಸ್ ಆಗಿರ್ಬೋದು, ಅಂದ್ರೆ ಬುಡಕಟ್ಟು ಜನಾಂಗದವರಾಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ರಾಜ್ಯಗಳಾಗಿರ್ಬೋದು. ಓಕೆ, ಎಸ್. ಹವೆವರ್ ದ ಸಿಲ್ಕ್ ರೋಡ್ಸ್ ಇಂಪಾರ್ಟೆನ್ಸ್ ಡಿಕ್ಲೈನ್ಡ್. ಇಲ್ಲಿದೆ ನಿಮ್ಮ ಆನ್ಸರು. ಏನಂತ? ಯಾಕೆ ಕಡಿಮೆ ಆಯ್ತು? ಸಿಲ್ಕ್ ರೋಡ್ನ ಇಂಪಾರ್ಟೆನ್ಸ್ ಯಾಕೆ ಕ್ಷೀಣಿಸ್ತು ಅಂತ ಅಂದ್ರೆ ಇಟ್ ಡಿಕ್ಲೈನ್ ಶಾರ್ಪ್ಲಿ ವಿತ್ ದ ಡಿಸ್ಕವರಿ ಆಫ್ ಸಿ ರೂಟ್ಸ್ ಟು ದ ಈಸ್ಟ್. ಸೊ ಸಿ ರೂಟ್ಸ್ನ ಡಿಸ್ಕವರಿ ಮಾಡಿದ ನಂತರ ಈ ಸಿಲ್ಕ್ ರೋಡ್ನ ಇಂಪಾರ್ಟೆನ್ಸ್, ಮಹತ್ವ ಕಡಿಮೆ ಆಗ್ತಾ ಬಂತು ಅಂತ ಅರ್ಥ. ಓಕೆ, ಸೊ ಏನ್ ಆನ್ಸರ್ ಬಂತಿಲ್ಲಿ? ದ ಡಿಸ್ಕವರಿ ಆಫ್ ಸಿ ರೂಟ್ಸ್. ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೂ ಬೆನಿಫಿಟೆಡ್ ಫ್ರಮ್ ದ ಲ್ಯಾಂಕ್ ಆಫ್ ಸೆಂಟ್ರಲ್ ಎಂಪೈರ್ಸ್ ಕಂಟ್ರೋಲ್. ಸೊ ಈ ಒಂದು ಸೆಂಟ್ರಲ್ ಅಥಾರಿಟಿ ಇಲ್ಲ ಅಂತಂದ್ರೆ, ಅವಾಗಲೇ ನಾನು ಹೇಳ್ದೆ, ಯಾವುದೇ ಒಂದು ದೊಡ್ಡ ರಾಜ್ಯ ಈ ಎಂಟೈರ್ ಸಿಲ್ಕ್ ರೋಡ್ನ ಕಂಟ್ರೋಲ್ ಮಾಡ್ತಿರ್ಲಿಲ್ಲ. ಇಲ್ಲಿ ಯಾರಿಗೆ ಬೆನಿಫಿಟ್ ಆಯ್ತು ಅಂತಂದ್ರೆ ಆ ಚಿಕ್ಕ ಪುಟ್ಟ ರಾಜ್ಯಗಳೇನಿತ್ತಲ್ವಾ, ಮಧ್ಯದಲ್ಲಿ ಚಿಕ್ಕ ಪುಟ್ಟ ರಾಜ್ಯಗಳೇನಿತ್ತು, ಜೊತೆಗೆ ಬುಡಕಟ್ಟು ಜನಾಂಗಗಳೇನಿತ್ತು, ಮಧ್ಯವರ್ತಿಗಳಾಗಿ ಆಕ್ಟ್ ಮಾಡ್ತಿದ್ದಂತಹ ಈ ಚಿಕ್ಕ ಪುಟ್ಟ ರಾಜ್ಯಗಳು ಜೊತೆಗೆ ಈ ಒಂದು ಬುಡಕಟ್ಟು ಜನಾಂಗಗಳಿಗೆ ಹೆಲ್ಪ್ ಆಯ್ತು. ಅವ್ರಿಗೆ ಜಾಸ್ತಿ ಇದರಿಂದ ಉಪಯೋಗನ ಪಡ್ಕೊಂಡ್ರು ಅಂತ ಅರ್ಥ. ಇಲ್ಲೆಲ್ಲಿದೆ ನೋಡಿ ಆಪ್ಷನ್, ಓನ್ಲಿ ದ ಸಿಲ್ಕ್ ಪ್ರೊಡ್ಯೂಸರ್ಸ್. ಬರೀ ಸಿಲ್ಕ್ ಪ್ರೊಡ್ಯೂಸರ್ಸ್ ಮಾತ್ರ ಪ್ರಾಫಿಟ್ ಆಯ್ತಾ, ಬೆನಿಫಿಟ್ ಆಯ್ತಾ? ಖಂಡಿತ ಇಲ್ಲ. ಲೋಕಲ್ ಕಿಂಗ್ಡಮ್ಸ್ ಅಂಡ್ ನೊಮ್ಯಾಡಿಕ್ ಟ್ರೈಬ್ಸ್ ಆಕ್ಟಿಂಗ್ ಆಸ್ ಮಿಡಲ್ ಮೆನ್. ಲೋಕಲ್ ಕಿಂಗ್ಡಮ್ಸ್ ಅಂದ್ರೆ ಅಲ್ಲಲ್ಲೇ ಇರುವಂತಹ ರಾಜ್ಯಗಳು, ಚಿಕ್ಕ ಪುಟ್ಟ ರಾಜ್ಯಗಳು, ಜೊತೆಗೆ ನೊಮ್ಯಾಡಿಕ್ ಟ್ರೈಬ್ಸ್ ಅಂದ್ರೆ ಬುಡಕಟ್ಟು ಜನಾಂಗಗಳು, ಯಾರೆಲ್ಲ ಮಧ್ಯವರ್ತಿಗಳಾಗಿ ಆಕ್ಟ್ ಮಾಡ್ತಿದ್ರಲ್ವಾ, ಅವ್ರಿಗೆ ಇದರ ಸಂಪೂರ್ಣ ಉಪಯೋಗನ ಪಡ್ಕೊಂಡ್ರು ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ದಿ ಆಥರ್ ಡಿಸ್ಕ್ರೈಬ್ಸ್ ದ ಲ್ಯಾಂಡ್ ರೂಟ್ ಆಸ್ ರಗ್ಡ್.
ಇದನ್ನ ನಾವು ನೋಡಿರ್ಲಿಲ್ಲ. ಇನ್ನೊಂದ್ಸರಿ ಪ್ಯಾಸೇಜ್ನ ಓದ್ಕೊಂಬರೋಣ. ಎಲ್ಲಿದೆ? ಸಿ ರೂಟ್ಸ್ ಟು ದ ಈಸ್ಟ್. ಸೊ ಡಿಸ್ಕವರಿ ಆಫ್ ಸಿ ರೂಟ್ಸ್ ಟು ದ ಈಸ್ಟ್. ಈಸ್ಟ್ಗೆ ಸಮುದ್ರದ ಮೂಲಕ ಬರುವಂತಹ ದಾರಿಗಳನ್ನ ಕಂಡಿಡಿದ ಮೇಲೆ ಏನಾಯ್ತು? ವಿಚ್ ವರ್ ಫಾಸ್ಟರ್. ಸಿ ಇಂದ ಬರೋದು ಫಾಸ್ಟ್ ಆಗಿತ್ತು, ಜೊತೆಗೆ ಲೆಸ್ ಡೇಂಜರಸ್ ದ್ಯಾನ್ ದ ರಗ್ಡ್ ಮೌಂಟೇನ್ ಪಾಸಸ್. ಇಲ್ಲಿ ರಗ್ಡ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ರಗ್ಡ್ ಮೌಂಟೇನ್ ಪಾಸಸ್ ಆಫ್ ಸೆಂಟ್ರಲ್ ಏಷ್ಯಾ. ಸೊ ನೀವು ಜಾಗ್ರಫಿ ಏನಾದರೂ ಚೆನ್ನಾಗಿ ಓದಿದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ನಿಮಗೆ ಹಲವಾರು ಮೌಂಟೇನ್ಸ್ ಬರ್ತವೆ. ಹಿಮಾಲಯಾಸ್ ಆಗಿರ್ಬೋದು, ಆಯ್ತಾ, ಪಾಕಿಸ್ತಾನದಲ್ಲಿರುವಂಥದ್ದಾಗಿರ್ಬೋದು, ಹಲವಾರು ಮೌಂಟೇನ್ ರೇಂಜಸ್ ಬರ್ತವೆ. ಓಕೆ, ಕುನ್ಲುನ್ ಶಾನ್ ಅಂತೀವಿ, ಸುಮಾರಷ್ಟು ಮೌಂಟೇನ್ಸ್ ಬರ್ತವೆ. ಈ ಮೌಂಟೇನ್ಸ್ ಬಂದಾಗ ಈ ಮೌಂಟೇನ್ಸ್ ಪಾಸಸ್, ಈ ಟೆರೇನ್ ಏನಿರುತ್ತೆ ತುಂಬಾ ಹಳ್ಳ ದಿಣ್ಣೆಗಳು, ಜೊತೆಗೆ ತುಂಬಾ ಕಷ್ಟಕರವಾದಂತಹ ಜರ್ನಿ ಇರುತ್ತೆ. ದಟ್ ಈಸ್ ವೈ ದಿ ಆಥರ್ ಇಸ್ ಸೇಯಿಂಗ್ ರಗ್ಡ್ ಮೌಂಟೇನ್ ಪಾಸಸ್. ತುಂಬಾ ಈವನ್ ಆಗಿರಲ್ಲ, ತುಂಬಾ ತಗ್ಗು ದಿಣ್ಣೆಗಳಿಂದ ಕೂಡಿರ್ತವೆ. ದಟ್ ಈಸ್ rugged. The author describes the land route as rugged. This implies the journey was ತುಂಬಾ ಕಠಿಣಕರವಾದಂತಹ ಜರ್ನಿ ಅಂತ ಹೇಳ್ದೆ ಅಲ್ವಾ. ಇದ್ರಲ್ಲಿ ನೋಡಿ ಆಪ್ಷನ್ ಸ್ಮೂತ್ ಅಂಡ್ ಈಸಿನಾ? ಸ್ಟ್ರೇಟ್ ಇದ್ದು ಒಂದೇ ಸಮ ಆಗಿದ್ರೆ ಸ್ಮೂತ್ ಅಂಡ್ ಈಸಿ. ಅದೇ ರಗ್ಡ್ ಆಗಿದ್ರೆ, ಹಲವಾರು ಹಳ್ಳ ಗುಂಡಿಗಳು ಇದ್ರೆ, ಇಟ್ ವಿಲ್ ಬಿ ಫಿಸಿಕಲಿ ಡಿಮ್ಯಾಂಡಿಂಗ್ ಅಂಡ್ ಡಿಫಿಕಲ್ಟ್. ತುಂಬಾ ಕಷ್ಟಕರವಾಗಿರುತ್ತೆ. ಓಕೆ, ಅಂಡ್ ದೈಹಿಕವಾಗಿ ತುಂಬಾ ಕಷ್ಟವಾಗಿರುತ್ತೆ ಅಂತ ಅರ್ಥ. ಸೊ ಇದಕ್ಕೆ ಆಪ್ಷನ್ ಬಿ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಇದಾದ್ಮೇಲೆ ಇನ್ನೊಂದು ಕ್ವೆಶನ್ ಇದೆ. ಸೆಲೆಕ್ಟ್ ದಿ ಆಂಟೋನಿಮ್. ಆಂಟೋನಿಮ್ ಅಂದ್ರೆ ಏನಪ್ಪ? ವಿರುದ್ಧಾರ್ಥಕ ಪದ. ವಿರುದ್ಧಾರ್ಥಕ ಪದ ಯಾವುದಕ್ಕೆ? ಫ್ಲರಿಶ್ಡ್ಗೆ. ಫ್ಲರಿಶ್ ಅಂತ ಅಂದ್ರೆ ಅಭಿವೃದ್ಧಿ ಹೊಂದಿತು ಅಂತ, ಗ್ರೋತ್ ಆಯ್ತು ಅಂತ. ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಅದಕ್ಕೆ ಆಪೋಸಿಟ್ ವರ್ಡ್ ಡಿಕ್ಲೈನ್ಡ್ ಆಗುತ್ತೆ, ಕಡಿಮೆ ಆಯ್ತು ಅಂತ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಾವು ಪ್ಯಾಸೇಜ್ನ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಇನ್ನಷ್ಟು ಪ್ಯಾಸೇಜ್ಗಳಿದಾವೆ. ದಿಸ್ ಈಸ್ ಫಾರ್ ಯು. ಇದು ನಿಮ್ಮ ಹೋಮ್ವರ್ಕ್. ಇದನ್ನೆಲ್ಲ ನೀವು ಆನ್ಸರ್ ಮಾಡಿ ಪಾಸ್ ಮಾಡಿ ಈ ಒಂದು ಪ್ಯಾಸೇಜ್ನ ಓದಿ. ಓಕೆ, ಪಾಸ್ ಮಾಡಬೇಕು, ಈ ಒಂದು ಪ್ಯಾಸೇಜ್ನ ಓದಬೇಕು. ಅದಾದ್ಮೇಲೆ ಈ ಪ್ಯಾಸೇಜ್ನ ಓದಿದ ನಂತರ ಇದಕ್ಕೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್, ಥರ್ಡ್ ಕ್ವೆಶನ್, ಫೋರ್ತ್ ಕ್ವೆಶನ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್. ಓಕೆ, ಇದಕ್ಕೆ ಆನ್ಸರ್ನ ಮಾಡ್ತೀರಾ. ಆನ್ಸರ್ನ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಇದರ ಆನ್ಸರ್ನ ಹಾಕಬೇಕು. ಆ್ಯಂಡ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ವಾಟ್ ಈಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ನೀವು ಕಂಡಿಡ್ಕೋಬೋದು. ಓಕೆ, ಎಸ್. ಸೊ ನೆಕ್ಸ್ಟ್ ಪ್ಯಾಸೇಜ್ ಬಂದು 4ನೇ ಪ್ಯಾಸೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇದೆ. ಇದು ಕೂಡ ನಿಮ್ಮ ಹೋಮ್ವರ್ಕ್ ಆಗಿರುತ್ತೆ. ಇದರಲ್ಲೂ ಕೂಡ 6 ಕ್ವೆಶನ್ನ ಕೊಟ್ಟಿರ್ತೀನಿ. ಈ 6 ಕ್ವೆಶನ್ಗೆ ಸರಿಯಾದ ಉತ್ತರನ ನೀವು ಹಾಕ್ಬೇಕಾಗುತ್ತೆ. ಪ್ಯಾಸೇಜ್ 3, ಪ್ಯಾಸೇಜ್ 4, ಕ್ವೆಶನ್ 1, ಕ್ವೆಶನ್ 2, ಕ್ವೆಶನ್ 3, ಕ್ವೆಶನ್ 4, ಕ್ವೆಶನ್ 5, ಕ್ವೆಶನ್ 6 ಈ ರೀತಿಯಲ್ಲಿ ಕಮೆಂಟ್ ಹಾಕಿ. ಓಕೆ, ಎಸ್, ದಿಸ್ ಈಸ್ ಯುವರ್ ಪ್ಯಾಸೇಜ್ ಆ್ಯಂಡ್ ದಿಸ್ ಈಸ್ ಯುವರ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್, ಥರ್ಡ್ ಕ್ವೆಶನ್, ಅದಾದಮೇಲೆ ಫೋರ್ತ್ ಕ್ವೆಶನ್. ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಫಿಫ್ತ್ ಕ್ವೆಶನ್, ಸಿಕ್ಸ್ತ್ ಕ್ವೆಶನ್. ಓಕೆ, ಆ್ಯಂಡ್ ದೆನ್ ಯುವರ್ ಆನ್ಸರ್ ಫಾರ್ ಚೆಕಿಂಗ್. ಆಮೇಲೆ ಇದರಲ್ಲಿ ಕೆಲವೊಂದು ವೊಕ್ಯಾಬ್ಯುಲರಿ ವರ್ಡ್ಸ್ ಕೂಡ ಹಾಕಿದ್ದೀನಿ ನಾನು. ಈ ರೀತಿಯಾಗಿ ಟೇಬಲ್ನ ಮಾಡಿ ಯಾಕೆ ಈ ಥರ ಹಾಕಿದ್ದೀನಿ ಅಂತ ಅಂದರೆ, ವೊಕ್ಯಾಬ್ಯುಲರಿ ಎನ್ನುವಂಥದ್ದು ಅವಾಗಲೇ ಹೇಳ್ದಂಗೆ ಎವ್ರಿ ಪ್ಯಾಸೇಜಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ವರ್ಡ್ಸ್ ಇರ್ತವೆ. ನಾವು ಅದನ್ನು ಕಲ್ತ್ಕೋಬೇಕು, ಅವಾಗೇ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗೋದು. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ ಇನ್ ದಿಸ್ ಇಸ್ ಕ್ಲೋಸ್ ಟೆಸ್ಟ್. ಸೊ ಈ ಸೆಕ್ಷನಲ್ಲಿ ನೆಕ್ಸ್ಟ್ ಬರುವಂಥದ್ದು ಕ್ಲೋಸ್ ಟೆಸ್ಟ್. ಕ್ಲೋಸ್ ಟೆಸ್ಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಮಧ್ಯದಲ್ಲಿ ಕೆಲವೊಂದಷ್ಟು ಸ್ಥಳಗಳನ್ನ ಬಿಟ್ಟಿರ್ತಾರೆ. ಈ ಬಿಟ್ಟ ಸ್ಥಳಗಳನ್ನ ನಾವು ತುಂಬಬೇಕು. ಓಕೆ, ನಾವು ಇಲ್ಲಿ ವೊಕ್ಯಾಬ್ಯುಲರಿನ ಯೂಸ್ ಮಾಡಬೇಕು, ಇಲ್ಲಿ ನಾವು ಗ್ರಾಮರ್ನ ಕೂಡ ಯೂಸ್ ಮಾಡಬೇಕು. ಎಲ್ಲ ಇಂಗ್ಲಿಷ್ ಗ್ರಾಮರಲ್ಲಿ ಏನೇನೆಲ್ಲ ಕಲ್ತಿದ್ದೀವಿ ಅದನ್ನೆಲ್ಲ ನಾವು ಇಲ್ಲಿ ಉಪಯೋಗಿಸ್ಬೇಕಾಗುತ್ತೆ ಈ ಒಂದು ಕ್ಲೋಸ್ ಟೆಸ್ಟಲ್ಲಿ ಅಥವಾ ಈ ಒಂದು ಪ್ಯಾರಾಗ್ರಾಫಲ್ಲಿ, ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ. ಸೊ ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ, ದ ಅರ್ತ್ಸ್ ಕ್ಲೈಮೇಟ್ ಇಸ್ ಚೇಂಜಿಂಗ್ ಅಟ್ ಆನ್ ಡ್ಯಾಶ್ ರೇಟ್. ಇಲ್ಲಿ ಆ್ಯನ್ ಇದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಗ್ರಾಮರ್ನ ಯೂಸ್ ಮಾಡ್ಕೊಬೇಕು ಕ್ಲೋಸ್ ಟೆಸ್ಟ್ಗೆ ಅಂದರೆ, ಇಲ್ಲಿ ಆ್ಯನ್ ಇದೆ.
ಸೊ ಫಸ್ಟ್ ಕ್ವೆಶನ್ಗೆ ಆಪ್ಷನ್ಸ್ ನೋಡಿ, ಸ್ಟೆಡಿ, ಸ್ಲೋ, ಆರ್ಡಿನರಿ, ಅಲಾರ್ಮಿಂಗ್. ಆನ್ ಅಂತ ಬರೋದು ಯಾವಾಗ? ವೋವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆದಾಗ ಅಂತ ಹೇಳಿದೆ. ಸೊ ಸ್ಟೆಡಿ ಅಂತ ಬರುತ್ತಾ? ತಪ್ಪು. ಸ್ಲೋ ಅಂತ ಬರುತ್ತಾ? ತಪ್ಪು. ಅದಾದ್ಮೇಲೆ ಅರ್ತ್ ಕ್ಲೈಮೇಟ್ ಯಾವ ರೀತಿ ಚೇಂಜ್ ಆಗ್ತಿದೆ? ಆರ್ಡಿನರಿಯಾಗಿ ಚೇಂಜ್ ಆಗ್ತಿದ್ಯಾ? ಆರ್ಡಿನರಿಯಾಗಿ ಚೇಂಜ್ ಆಗ್ತಿಲ್ಲ, ಅಲಾರ್ಮಿಂಗ್ ರೇಟ್ ಅಲ್ಲಿ ಚೇಂಜ್ ಆಗ್ತಿದೆ ಅಂತ ಅರ್ಥ. ಸೊ ಆಪ್ಷನ್ 1ಗೆ ಆಪ್ಷನ್ ಬಿ, ಕ್ವೆಶನ್ 1ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಅರ್ತ್ ಕ್ಲೈಮೇಟ್ ಇಸ್ ಚೇಂಜಿಂಗ್ ಅಟ್ ಅನ್ ಅಲಾರ್ಮಿಂಗ್ ರೇಟ್. ತುಂಬಾ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಸೈಂಟಿಸ್ಟ್ಸ್ ಬಿಲೀವ್ ದಟ್ ಹ್ಯೂಮನ್ ಆಕ್ಟಿವಿಟೀಸ್, ಪರ್ಟಿಕ್ಯುಲರ್ಲಿ ದ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಸೈಂಟಿಸ್ಟ್ ಎಲ್ಲ ಏನಂತ ಅನ್ಕೊಂತಾ ಇದೀವಿ? ಪ್ರೈಮರಿ ಪರ್ಪಸ್ ಯಾವ್ದು, ಐ ಮೀನ್ ಪ್ರೈಮರಿ ಕಾಸ್ ಯಾವ್ದು ಇದಕ್ಕೆ? ಹ್ಯೂಮನ್ ಆಕ್ಟಿವಿಟೀಸ್, ಪರ್ಟಿಕ್ಯುಲರ್ಲಿ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಈ ಫಾಸಿಲ್ ಫ್ಯೂಯಲ್ಸ್ ನ ಬರ್ನ್ ಮಾಡೋದು ಒಂದು ಪ್ರೈಮರಿ ಕಾಸ್ ಆಗಿ ಹೊರ ಹೊಮ್ತಾ ಇದೆ. ಯಾವುದಕ್ಕೆ? ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದಕ್ಕೆ. ಆರ್ ಪ್ರೈಮರಿಲಿ ಡ್ಯಾಶ್ ಫಾರ್ ದಿಸ್ ಶಿಫ್ಟ್. ಕಾರಣ ಆಗ್ತಾ ಇದೆ ಅಂತ ಅಂದ್ರೆ ವೊಕ್ಯಾಬ್ಯುಲರಿಯಲ್ಲಿ ರೆಸ್ಪಾನ್ಸಿಬಲ್ ಅಂತ ಅರ್ಥ. ಸಿ, ವೊಕ್ಯಾಬ್ಯುಲರಿನ ನಾನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ಕನ್ನಡದಲ್ಲಿ ಕಾರಣ ಆಗ್ತಾ ಇದೆ ಅಂತ ಅಂದ್ರೆ ಇಂಗ್ಲಿಷ್ನಲ್ಲಿ ಅದು ರೆಸ್ಪಾನ್ಸಿಬಲ್ ಆಗುತ್ತೆ. ಯಾವ್ದು ಕಾರಣ ಆಗ್ತಿದೆ ಕ್ಲೈಮೇಟ್ ಚೇಂಜ್ಗೆ ಅಂತ ಹೇಳ್ತಾ ಇದೆ ಪ್ಯಾಸೇಜು? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ ಮುಖ್ಯ ಕಾರಣವಾಗಿ ಹೊರಹೊಮ್ತಿದೆ ಅಂತಂದ್ರೆ ರೆಸ್ಪಾನ್ಸಿಬಲ್ ಅಂತ ಆಯ್ತು. 3ನೇ ಕ್ವೆಶನ್ ನೋಡಿ, ಆಸ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ರೈಸ್, ದ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಟ್ರಾಪ್ಸ್ ಮೋರ್ ಹೀಟ್ ಇನ್ ದ ಅಟ್ಮಾಸ್ಫಿಯರ್. ಈ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅನ್ನುವಂಥದ್ದು ಅಟ್ಮಾಸ್ಫಿಯರ್ ಅಲ್ಲಿ ಹೆಚ್ಚು ತಾಪಮಾನವನ್ನ ಅಥವಾ ಹೆಚ್ಚು ಹೀಟ್ ಅನ್ನ ಹಿಡಿದಿಟ್ಕೋತಾ ಇದೆ ಅಟ್ಮಾಸ್ಫಿಯರ್ ಅಲ್ಲಿ. ಇದರಿಂದ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ದಿಸ್ ಹ್ಯಾಸ್ ಲೆಡ್ ಟು ದ ಡ್ಯಾಶ್ ಆಫ್ ಪೋಲಾರ್ ಐಸ್ ಕ್ಯಾಪ್ಸ್. ಇದರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದ್ರೆ ಐಸ್ ಕ್ಯಾಪ್ ಏನಾಗುತ್ತೆ? ಐಸ್ ಕ್ಯಾಪ್ ಕರಗುತ್ತೆ, ಮೆಲ್ಟ್ ಆಗುತ್ತೆ. ಸೊ ಎಲ್ಲಿದೆ ಮೆಲ್ಟಿಂಗ್? ಇಲ್ಲಿದೆ, ಆಪ್ಷನ್ ಬಿ ಮೆಲ್ಟಿಂಗ್. ಈ ಕಾರಣದಿಂದ ಐಸ್ ಕ್ಯಾಪ್ ಎಲ್ಲ ಏನಾಗ್ತಿದೆ? ಕರಗ್ತಾ ಇದ್ದಾವೆ, ಅಂದ್ರೆ ಮೆಲ್ಟ್ ಆಗ್ತಿದೆ. ಆಮೇಲೆ ಅಂಡ್ ಸಬ್ಸಿಕ್ವೆಂಟ್ ರೈಸ್ ಇನ್ ಸಿ ಲೆವೆಲ್ಸ್. ಐಸ್ ಕರಗಿದ ತಕ್ಷಣ, ಪೋಲಾರ್ ಐಸ್ ಕ್ಯಾಪ್ಸ್ ಕರಗಿದ ತಕ್ಷಣ ಸಿ ಲೆವೆಲ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕೆ? ಐಸ್ ಕರಗಿದ್ರೆ ವಾಟರ್ ಜಾಸ್ತಿ ಆಗುತ್ತೆ, ವಾಟರ್ ಜಾಸ್ತಿ ಆದ್ರೆ ಸಿ ಲೆವೆಲ್ ಮೇಲ್ ಬರುತ್ತೆ, ಸಮುದ್ರದ ಮಟ್ಟ ಜಾಸ್ತಿ ಆಗತ್ತೆ ಅಂತ ಅರ್ಥ. ಓಕೆ, ಎಸ್. ಇಫ್ ವಿ ಡು ನಾಟ್ ಟೇಕ್ ಡ್ಯಾಶ್ ಆಕ್ಷನ್ ಟು ರೆಡ್ಯೂಸ್ ಅವರ್ ಕಾರ್ಬನ್ ಫುಟ್ ಪ್ರಿಂಟ್. ನಾವೇನಾದ್ರೂ ಇಮಿಡಿಯೇಟ್ ಆಗಿ, ಇಲ್ಲಿ ನೋಡಿ ಡಿಲೇಡ್ ಅಂತ ಇದೆ, ನಾವು ಲೇಟ್ ಮಾಡ್ತೀವ? ಲೇಟ್ ಮಾಡಬಾರ್ದು ಅಂತಾನೆ ಹೇಳ್ತಾ ಇರೋದು. ಸೊ ಡಿಲೇಡ್ ಆಗಲ್ಲ, ಇಮಿಡಿಯೇಟ್ ಅಂದ್ರೆ ತಕ್ಷಣವಾಗಿ ನಾವೇನಾದ್ರೂ ಇದಕ್ಕೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಇಫ್ ವಿ ಡು ನಾಟ್ ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ, ತಕ್ಷಣವಾಗಿ ನಾವು ಆಕ್ಷನ್ ತಗೊಂಡಿಲ್ಲ ಅಂತ ಅಂದ್ರೆ ಅಂತ ಹೇಳ್ತಿದ್ದಾರೆ. ಒಕೇಶನಲ್, ಅವಾಗ ಸ್ಟೆಪ್ನ ತಗೋಬೇಕು ಅಂತ ಹೇಳುತ್ತಾ ಪ್ಯಾಸೇಜು? ಖಂಡಿತ ಇಲ್ಲ, ಒಕೇಶನಲ್ ತಪ್ಪಾಗುತ್ತೆ. ಕನ್ಸಿಸ್ಟೆಂಟ್ ಆಗಿ ತಗೋಬೇಕು, ಸ್ಟೆಪ್ಸ್ನ ಕನ್ಸಿಸ್ಟೆಂಟ್ ಆಗಿ ತಗೋಬೇಕು, ಜೊತೆಗೆ ಇಮಿಡಿಯೇಟ್ ಆಗಿ ತಗೋಬೇಕು. ಅವಾಗ ಈ ಒಂದು ಫ್ಲಡ್ ಗಿಡ್ಡೆಲ್ಲ ಏನೂ ಆಗಲ್ಲ ಅಂತ ಪ್ಯಾಸೇಜ್ ಹೇಳ್ತಾ ಇರೋದು. ಸ್ಲೋ, ನಿಧಾನವಾಗಿ ತಗೋಬೇಕಾ? ನಮ್ಗೆ ಅಷ್ಟು ಟೈಮ್ ಇದೆಯಾ? ಆಲ್ರೆಡಿ ಪೋಲಾರ್ ಕ್ಯಾಪ್ಸ್ ಮೆಲ್ಟ್ ಆಗ್ತಾ ಇದೆ. ಸೊ ಸ್ಲೋ ಆಗಿ, ಅಷ್ಟು ಟೈಮ್ ಇಲ್ಲ ನಮಗೆ, ಇಮಿಡಿಯೇಟ್ ಆಗಿ ಸ್ಟೆಪ್ಸ್ನ ತಗೋಬೇಕು. ಓಕೆ, ಇಫ್ ಯು ಡು ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಟು ರೆಡ್ಯೂಸ್ ಅವರ್ ಕಾರ್ಬನ್ ಫುಟ್ ಪ್ರಿಂಟ್, ನಾವೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಮೆನಿ ಕೋಸ್ಟಲ್ ಸಿಟೀಸ್ ಮೇ ಫೇಸ್ ಡಿವಾಸ್ಟೇಟಿಂಗ್ ಫ್ಲಡ್ಸ್ ಇನ್ ದ ನಿಯರ್ ಫ್ಯೂಚರ್. ಮಾರಣಾಂತಿಕವಾಗಿ ಫ್ಲಡ್ಸ್ ಅಂದ್ರೆ ಪ್ರವಾಹಗಳಾಗ್ತವೆ. ಯಾವ್ದ್ರಲ್ಲಿ? ಕೋಸ್ಟಲ್ ಸಿಟೀಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪ್ಲಾಂಟಿಂಗ್ ಮೋರ್ ಟ್ರೀಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡ್ಯಾಶ್ ವೇಸ್. ಪ್ಲಾಂಟಿಂಗ್ ಮೋರ್ ಟ್ರೀಸ್ ಅಂದ್ರೆ ಹೆಚ್ಚು ಮರಗಳನ್ನ ಬೆಳೆಸುವಂಥದ್ದು. ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಿವಾ? ಮರ ನೆಡೋದು ಜಾಸ್ತಿ ಕಾಸ್ಟ್ಲಿನಾ? ಮರ ನೆಡಕ್ಕೆ ಕಾಸ್ಟ್ಲಿ ಆಗುತ್ತಾ? ಖಂಡಿತ ಇಲ್ಲ. ಸುಮ್ಮನೆ ಯಾವುದೋ ಒಂದು ಬೀಜನ ಬಿತ್ತಿದ್ರೆ ಅದರಷ್ಟೇ ಹುಟ್ಟುತ್ತೆ. ನಾಟ್ ಎಕ್ಸ್ಪೆನ್ಸಿವ್. ಯೂಸ್ಲೆಸ್ಸಾ? ಮರ ಬೆಳೆಸೋದು ಯೂಸ್ಲೆಸ್ಸಾ? ಇದು ಕೂಡ ತಪ್ಪು. ಎಫೆಕ್ಟಿವ್. ಆಮೇಲೆ ಡಿಫಿಕಲ್ಟ್. ಮರ ನೆಡೋದು ಕಷ್ಟನಾ? ನಾನು ಅವಾಗಲೇ ಹೇಳಿದೆ, ಸುಮ್ಮನೆ ಬೀಜನ ಬಿಸಾಕಿದ್ರೆ ಸಾಕು ಅದರಷ್ಟೇ ಉಟ್ಕೊಳ್ಳುತ್ತೆ ಅಂತ ಅಲ್ವಾ? ಇಟ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಈಸಿ ಆ್ಯಂಡ್ ಇಟ್ ಈಸ್ ಎಫೆಕ್ಟಿವ್.
ಎಫೆಕ್ಟಿವ್ ಯಾಕೆ ಅಂತಂದರೆ, ಒಂದು ಮರ ನೆಟ್ಟಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಬರುತ್ತೆ. ಸೊ ಕಾಡು ಉಳಿಸಿ ನಾಡು ಬೆಳೆಸಿ, ಕಾಡು ಬೆಳೆಸಿ ನಾಡು ಉಳಿಸಿ ಅಲ್ವಾ? ಯಾಕೆ ಹೇಳ್ತಾರೆ? ಬಿಕಾಸ್ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ. ದಟ್ ಈಸ್ ವೈ ಇಟ್ ಈಸ್ ಮೋರ್ ಎಫೆಕ್ಟಿವ್ ಇನ್ ಟ್ಯಾಕ್ಲಿಂಗ್ ಕ್ಲೈಮೇಟ್ ಚೇಂಜ್ ಅಂತ ಇರೋದು ಪ್ಯಾಸೇಜಲ್ಲಿ. ಓಕೆ, ಸೊ ದಿಸ್ ಈಸ್ ಯೋರ್ ಕ್ಲೋಸ್ ಟೆಸ್ಟ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳವನ್ನು ತುಂಬ್ಕೋಬೋದು. ಓಕೆ, ಎಸ್, ಗುಡ್. ಸೊ ಇದೇ ರೀತಿ ಇನ್ನೊಂದು ಪ್ಯಾಸೇಜ್ ಇದೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿಸಿಪ್ಲಿನ್ ಈಸ್ ದ ಮೋಸ್ಟ್ ಡ್ಯಾಶ್. ಡಿಸಿಪ್ಲಿನ್ ಇಸ್ ದ ಡ್ಯಾಶ್ ಟು ಸಕ್ಸಸ್ ಇನ್ ಎನಿ ಫೀಲ್ಡ್ ಆಫ್ ಲೈಫ್. ಡಿಸಿಪ್ಲಿನ್ ಅನ್ನುವಂಥದ್ದು ಇಸ್ ದ ಲಾಕ್, ಇಸ್ ದ ಕೀ, ಇಸ್ ದ ಡೋರ್, ಇಸ್ ದ ರೋಡ್. ಕೀ ಟು ಸಕ್ಸಸ್ ಅಂತ ಕರಿತೀವಿ. ಇದೊಂದು ನುಡಿಗಟ್ಟು, ಕೀ ಟು ಸಕ್ಸಸ್. ಓಕೆ, ದಟ್ ಈಸ್ ಹೈ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಇಡಿಯಮ್ಸ್. ಇಲ್ಲಿ ಟು ಸಕ್ಸಸ್ ಅಂತ ಬಂದರೆ ಕೀ ಟು ಸಕ್ಸಸ್ ಅಂತಲೇ ಬರಬೇಕು. ಇಟ್ ಈಸ್ ಅ ನುಡಿಗಟ್ಟು, ಅಂದರೆ ಇಟ್ ಈಸ್ ಅನ್ ಇಡಿಯಮ್. ಸೊ ಕೀ ಟು ಸಕ್ಸಸ್ ಅಂತ ಕರಿತೀವಿ ನಾವು. ಹೆನ್ಸ್ ಡಿಸಿಪ್ಲಿನ್ ಇಸ್ ದ ಕೀ ಟು ಸಕ್ಸಸ್ ಇನ್ ಎನಿ ಫೀಲ್ಡ್ ಆಫ್ ಲೈಫ್. ಅ ಪರ್ಸನ್ ಹೂ ಇಸ್ ಡಿಸಿಪ್ಲಿನ್ಡ್ ಇಸ್ ಏಬಲ್ ಟು ಡ್ಯಾಶ್ ದೇರ್ ಗೋಲ್ಸ್ ಮೋರ್ ಎಫಿಷಿಯಂಟ್ಲಿ. ಅಂದರೆ ಒಬ್ಬ ವ್ಯಕ್ತಿ ಯಾರು ಡಿಸಿಪ್ಲಿನ್ಡ್ ಆಗಿರ್ತಾನೆ ಅವನು ಏನು ಮಾಡ್ತಾನೆ, ತನ್ನ ಗೋಲ್ಸ್ನ ಅಥವಾ ಅವನೇನು ಅನ್ಕೊಂಡಿರ್ತಾನೆ ಸಾಧನೆ ಮಾಡೋದನ್ನ ಅದನ್ನ ಅಚೀವ್ ಕಳ್ಕೊತಾನ. ಡಿಸಿಪ್ಲಿನ್ಡ್ ಆಗಿರುವನು ಕಳ್ಕೊತಾನ ಅವನ ಡ್ರೀಮ್ಸ್ನ? ಖಂಡಿತವಾಗ್ಲೂ ಇಲ್ಲ, ಅಚೀವ್ ಮಾಡ್ತಾನೆ, ತನ್ನ ಏಮ್ನ ಅಚೀವ್ ಮಾಡ್ತಾನೆ. ಓಕೆ, ದಟ್ ಈಸ್ ವಾಟ್ ದಿ ಆಥರ್ ಈಸ್ ಟ್ರೈಯಿಂಗ್ ಟು ಟೆಲ್. ಅ ಪರ್ಸನ್ ಹೂ ಇಸ್ ಡಿಸಿಪ್ಲಿನ್ಡ್ ವಿಲ್ ಅಚೀವ್ ಹಿಸ್ ಗೋಲ್ಸ್. ಓಕೆ, ಸ್ಕಿಪ್ ಕೂಡ ಆಗಲ್ಲ, ಅವಾಯ್ಡ್ ಕೂಡ ಆಗಲ್ಲ. ಡಿಸಿಪ್ಲಿನ್ಡ್ ಆಗಿರೋನು ಯಾಕೆ ಅವಾಯ್ಡ್ ಮಾಡ್ತಾನೆ ಅಲ್ವಾ? ಸೊ ಅವಾಯ್ಡು ಆಗಲ್ಲ, ಲೂಸು ಆಗಲ್ಲ, ಸ್ಕಿಪ್ ಕೂಡ ಆಗಲ್ಲ. ಹಿ ವಿಲ್ ಅಚೀವ್ ದ ಗೋಲ್ ಅಂತ ಬರುತ್ತೆ. ಅದಾದ್ಮೇಲೆ ಇನ್ ದ ಆಬ್ಸೆನ್ಸ್ ಆಫ್ ಡಿಸಿಪ್ಲಿನ್ ಟ್ಯಾಲೆಂಟ್ ಅಲೋನ್ ಈಸ್ ರೇರ್ಲಿ ಡ್ಯಾಶ್. ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಟ್ಯಾಲೆಂಟ್ ಅಷ್ಟೇ ಸಾಕಾಗಲ್ಲ ಅನ್ನೋದಕ್ಕೆ ಇಲ್ಲಿ ಏನು ಅರ್ಥ ಇದೆ? ಇಟ್ ಈಸ್ ನಾಟ್ ಸಫಿಷಿಯಂಟ್. ಇಲ್ಲಿ ನಾಟ್, ರೇರ್ಲಿ ಅನ್ನುವಂಥದ್ದು, ರೇರ್ಲಿ ಸಫಿಷಿಯಂಟ್ ಅನ್ನುವಂಥದ್ದು ಸಾಕಾಗಲ್ಲ ಅಂತ ಅರ್ಥ. ಸೊ ಆನ್ಸರ್ ಸಫಿಷಿಯಂಟ್ ಆಗುತ್ತೆ. ಫಾರ್ ಸ್ಟೂಡೆಂಟ್ಸ್ ಡಿಸಿಪ್ಲಿನ್ ಇನ್ವಾಲ್ವ್ಸ್ ಫಾಲೋಯಿಂಗ್ ಅ ಪ್ರಾಪರ್ ಶೆಡ್ಯೂಲ್ ಅಂಡ್ ಡ್ಯಾಶ್ ಡಿಸ್ಟ್ರಾಕ್ಷನ್ಸ್. ಸೊ ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಅಂದರೆ ಏನು? ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಟೈಮ್ ಟೇಬಲ್ನ ಪ್ರಕಾರ ಓದುವಂಥದ್ದು, ಇದು ಡಿಸಿಪ್ಲಿನ್ ಅವ್ರಿಗೆ. ಇದ್ರ ಜೊತೆಗೆ ಈ ಡಿಸ್ಟ್ರಾಕ್ಷನ್ಸ್ ಇರ್ತಾವಲ್ವಾ, ಫೋನ್ ಯೂಸ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು ಅಥವಾ ಬೇರೆ ಏನೋ ಕೆಲಸಗಳು ಮಾಡುವಂಥದ್ದು, ಈ ಡಿಸ್ಟ್ರಾಕ್ಷನ್ಸ್ನ ಏನು ಮಾಡಬೇಕು? ಅವಾಯ್ಡ್ ಮಾಡಬೇಕು ಅಥವಾ ಇಗ್ನೋರ್ ಮಾಡಬೇಕು. ಅದ್ರ ಕಡೆ ಗಮನ ಹರಿಸಬಾರ್ದು ಸ್ಟೂಡೆಂಟ್ಸ್ ಜೀವನದಲ್ಲಿ. ಓಕೆ, ಇಟ್ ಈಸ್ ವೆಲ್ಕಮಿಂಗ, ಇಗ್ನೋರಿಂಗ, ಅವಾಯ್ಡಿಂಗ, ಅಕ್ಸೆಪ್ಟಿಂಗ. ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್ಸ್. ಈ ಡಿಸ್ಟ್ರಾಕ್ಷನ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಯಾರು? ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಅಂತ ಅಂದರೆ ಒಂದು ಶೆಡ್ಯೂಲ್ ಹಾಕೋಬೇಕು, ಒಂದು ಟೈಮ್ ಟೇಬಲ್ ಹಾಕೋಬೇಕು, ಆ ಟೈಮ್ ಟೇಬಲ್ನ ಪ್ರಕಾರ ಓದಬೇಕು. ಅದಾದಮೇಲೆ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಬೇಕು. ಇದು ಡಿಸಿಪ್ಲಿನ್ ಸ್ಟೂಡೆಂಟ್ಸ್ಗೆ. ಆಯಿತಾ? ಇದಾದಮೇಲೆ ಲಾಸ್ಟ್ ಒಂದು ಕ್ವೆಶನ್ ಇದೆ. ಆ್ಯಂಡ್ ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್ಸ್ ಲೈಕ್ ಎಕ್ಸೆಸಿವ್ ಸೋಷಿಯಲ್ ಮೀಡಿಯಾ ಯೂಸ್. ಸೊ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನ ನಿಲ್ಲಿಸಬೇಕು, ಅವಾಯ್ಡ್ ಮಾಡಬೇಕು. ದಿಸ್ ಈಸ್ ಡಿಸಿಪ್ಲಿನ್ ಫಾರ್ ಸ್ಟೂಡೆಂಟ್ಸ್. ಇಟ್ ಈಸ್ ನಾಟ್ ಅಬೌಟ್ ರಿಸ್ಟ್ರಿಕ್ಟಿಂಗ್ ಫ್ರೀಡಮ್. ಈಗ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಬೇಡಿ, ಫೋನ್ ಜಾಸ್ತಿ ಯೂಸ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ ಅಂದಿದ ತಕ್ಷಣ ನಿಮ್ಮ ಫ್ರೀಡಮ್ನ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ. ಬದಲಾಗಿ ಬಟ್ ರಾದರ್ ಅಬೌಟ್ ಕ್ರಿಯೇಟಿಂಗ್ ಅ ಸ್ಟ್ರಕ್ಚರ್. ಇಲ್ಲೊಂದು ನಾನು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕೆ? ದಟ್ ಪ್ರಮೋಟ್ಸ್ ಗ್ರೋತ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಈ ಗ್ರೋತ್ ಮತ್ತು ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಒಂದು ಹಾದಿಯನ್ನು ಕಲ್ಪಿಸ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಪ್ರಮೋಟ್ಸ್ ಅನ್ನುವಂಥದ್ದು. ಹಿಂಡರ್ಸ್ ಅಂತ ಅಂದರೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು.
ಓಕೆ, ಹಿಂಡರ್ಸ್ ಅಂದರೆ ತಡೆಯುವಂಥದ್ದು, ಹಿಂಡರ್ಸ್ ಆಗಲ್ಲ. ಸ್ಟಾಪ್ಸ್ ಅಂದರೆ ಕೂಡ ತಡೆಯುವಂಥದ್ದು, ಸ್ಟಾಪ್ಸ್ ಕೂಡ ಆಗಲ್ಲ. ಡೆಸ್ಟ್ರಾಯ್ಸ್ ಅಂದರೆ ನಾಶ ಮಾಡೋದು. ಸೊ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಬೇಡಿ, ಫೋನ್ ಜಾಸ್ತಿ ಯೂಸ್ ಮಾಡಬೇಡಿ ಅಂತಂದರೆ ನಿಮ್ಮ ಭವಿಷ್ಯನ ನಾಶ ಮಾಡ್ದಂಗೆ ಆಗ್ತಿದ್ಯಾ. ನಿಮ್ಮ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಸೊ ಎಸ್, ಇಲ್ಲಿಗೆ ನಿಮ್ಮ ಕ್ಲೋಸ್ ಟೆಸ್ಟ್ ಕೂಡ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಇನ್ನಷ್ಟು ಕ್ವೆಶನ್ಸ್ ಇದಾವೆ ಇಲ್ಲಿ ನಿಮಗೋಸ್ಕರ ಪ್ರಾಕ್ಟೀಸ್ ಮಾಡೋಕ್ಕಂತ. ಎಸ್, ಆನ್ಸರ್ ದಿಸ್ ಕ್ವೆಶನ್. ಪ್ಯಾಸೇಜ್ 3 ಕ್ಲೋಸ್ ಟೆಸ್ಟ್ ಅಲ್ಲಿ ಪ್ಯಾಸೇಜ್ 3 ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡಿ ಅಂಡ್ ಕಮೆಂಟ್ ಇಟ್ ಇನ್ ಅವರ್ ಕಮೆಂಟ್ ಬಾಕ್ಸ್. ಓಕೆ, ಎಸ್, ಇದು ಪ್ಯಾಸೇಜ್ 3 ಅಂಡ್ ದೆನ್ ದೇರ್ ಈಸ್ ಆನ್ಸರ್ ಫಾರ್ ದಿಸ್. ಓಕೆ, ಆನ್ಸರ್ಸ್ನ ಚೆಕ್ ಕೂಡ ಮಾಡ್ಕೋಬೋದು ನೀವು ಇದೇ ವಿಡಿಯೋದಲ್ಲಿ. ಅದಾದಮೇಲೆ ಇನ್ನೊಂದು ಪ್ಯಾಸೇಜ್ ಇದೆ, ಈ ಪ್ಯಾಸೇಜ್ ಕೂಡ ಸಾಲ್ವ್ ಮಾಡ್ತೀರಾ. ಈ ಪ್ಯಾಸೇಜ್ನ ಸಾಲ್ವ್ ಮಾಡಿದ ನಂತರ ಏನು ಮಾಡ್ತೀರಾ, ಆನ್ಸರ್ಸ್ನ ಚೆಕ್ ಮಾಡ್ತೀರಾ. ಅದೇ ರೀತಿ ಇನ್ನೊಂದು ಪ್ಯಾಸೇಜ್ ಇದೆ, ಈ ಪ್ಯಾಸೇಜ್ನ ಕೂಡ ಸಾಲ್ವ್ ಮಾಡ್ತೀರಾ. ಪಾಸ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಐ ವಿಲ್ ಗಿವ್ ಯು ಸಮ್ ಟೈಮ್. ಆಮೇಲೆ ಆನ್ಸರ್ನ ಚೆಕ್ ಮಾಡ್ತೀರಾ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕ್ಲೋಸ್ ಟೆಸ್ಟ್, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದಾದ್ಮೇಲೆ ಬರುವಂತಹ ಸೆಕ್ಷನ್ ಯಾವುದಪ್ಪ ಅಂತಂದ್ರೆ ಜಂಬಲ್ಡ್ ವರ್ಡ್ಸ್ ಅಥವಾ ಜಂಬಲ್ಡ್ ಸೆಂಟೆನ್ಸ್. ಸೊ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸಿದಂತಹ ಈ ಒಂದು ತರಗತಿಗಳನ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಕ್ಲಾಸ್ನಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.